ಎಲ್ಲ ಗುಣಗಳಿಗೂ ಕೂಡ ಒಂದು ಸಾಕ್ಷ್ಯ, ಒಂದು ಡೆಮಾನ್ಸ್ಟ್ರೇಷನ್ ಅಂದರೆ ಅದು ಹನುಮಂತ ದೇವರು. ಎಲ್ಲದಕ್ಕೂ ಒಂದು ಪ್ರಾತ್ಯಕ್ಷಿಕೆ ಅಂತ ಒಂದು ಡೆಮಾನ್ಸ್ಟ್ರೇಷನ್ ಅಂತ ಕೊಡ್ತಾರೆ. ನೀವು ಮಾಡಿ ತೋರಿಸ್ರಿ, ನಾವು ಆಮೇಲೆ ಕಲಿತೀವಿ ಅಂತಂತಾರೆ. ಡೆಮಾನ್ಸ್ಟ್ರೇಷನ್ ಅಂದರೆ ಅದು. ಅದಕ್ಕೆ ಎಲ್ಲ ಮಾಡಿ ತೋರಿಸ್ಬಿಟ್ಟಿದ್ದ ಹನುಮಂತ ದೇವರು. ಹನುಮಾವತಾರದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಸದ್ಗುಣಗಳನ್ನು ಹನುಮಂತ ದೇವರು ಮಾಡಿ ತೋರಿಸಿದ್ದಾರೆ. ಕೊನೆಯ ವೈರಾಗ್ಯದವರೆಗೂ ಎಲ್ಲವನ್ನೂ ಮಾಡಿ ತೋರಿಸಿದ್ದಾರೆ. ಅದನ್ನು ಸೆರೆ ಹಿಡಿದ ಒಂದು ಸಣ್ಣ ಶ್ಲೋಕ, ಪುಟ್ಟ ಶ್ಲೋಕ, ಆದರೆ ಇದು ವಾಮನನಂತೆ ಕಾಣುವ ಶ್ಲೋಕ ತ್ರಿವಿಕ್ರಮವಾಗಿ ನಮಗೆ ಕಾಣಿಸ್ಕೊಡ್ಲಿಕ್ಕೆ ಶಕ್ಯ. ಅಷ್ಟು ಸಣ್ಣ ಶ್ಲೋಕ. ಮುಂದಿನ ಸಲ ನಾವು ಇದನ್ನು ಮತ್ತೆ ಪಾರಾಯಣ ಮಾಡುವಾಗ ಈ ಎಲ್ಲ ಗುಣಗಳು ನೆನಪಾಗಬೇಕು. ಹನುಮಂತ ದೇವರಲ್ಲಿ ಇಷ್ಟೆಲ್ಲ ಗುಣಗಳು ಇದರಲ್ಲಿ ಅಡಕವಾದದ್ದು. ಇದಕ್ಕಿಂತ ಹೆಚ್ಚು ಗುಣಗಳಿರ್ಬೋದು, ಇದ್ದಾವೆ. ಆದರೆ ಇಷ್ಟು ಗುಣಗಳಾದರೂ ನಮಗೆ ಪ್ರತಿನಿತ್ಯ ಸ್ಮರಣ ಆದರೆ ನಾವು ಅವರ ಬಗ್ಗೆ ಮಾತನಾಡಿದ್ದಕ್ಕೆ ಒಂದು ಪ್ರಯೋಜನ, ಅವರ ಸ್ಮರಣೆ ಮಾಡಿದ್ದಕ್ಕೆ ಒಂದು ಪ್ರಯೋಜನ. ಎರಡನೇದ್ದು, ಯಾರ ಬಗ್ಗೆ ಆಗಲಿ ಭಕ್ತಿ ಉಂಟಾಗಬೇಕಾದ್ರೆ ಅದು ಕೇವಲ ಪ್ರೀತಿಯಿಂದ ಆಗೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಶಾಸ್ತ್ರ ಎಲ್ಲ ನೀವು ಹರಿಕಥಾಮೃತ ಸಾರ ಮೊದಲಾದೊಳಗೂ ಅಭ್ಯಾಸ ಮಾಡಿರ್ತೀರಿ. ಭಕ್ತಿ ಅಂತಂದ್ರೆ ಏನದು? ಅದರೊಳಗೆ ಎರಡು ಕಾಂಪೊನೆಂಟ್, ಒಂದು ಪ್ರೀತಿ, ಇನ್ನೊಂದು ಜ್ಞಾನ, ಮಹಾತ್ಮ್ಯ ಜ್ಞಾನ ಅಂತ ನೋಡಿ. ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ಪ್ರೀತಿ, ಅದೇ ಭಕ್ತಿ. ಹೀಗಾಗಿ ಬಹಳ ಪ್ರೀತಿಯಷ್ಟೇ ಮಾಡುವವರಿಗೆ ಭಕ್ತರು ಅಂತ ಕರಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರಿಗೆ ಆ ವ್ಯಕ್ತಿಯ ಬಗ್ಗೆ, ಅರ್ಥಾತ್ ಯಾರ ಬಗ್ಗೆ ಪ್ರೀತಿ ಮಾಡ್ತಾರಲ್ಲ ಅವರ ಬಗ್ಗೆ ಪೂರ್ಣವಾದ ಜ್ಞಾನ ಇರೋದಿಲ್ಲ. ಅಲ್ಪವಾದ ಜ್ಞಾನವೂ ಕದಾಚಿತ್ ಇರೋದಿಲ್ಲ. ನೀವು ಏಕಾದಶಿ ದಿವಸ ಇದಕ್ಕೆ ವಿಶೇಷವಾಗಿ ಪಂಢರಪುರಕ್ಕೆ ಹೋದರೆ, ನಮ್ಮ ಕಾರ್ತಿಕ ಏಕಾದಶಿ ಮತ್ತು ಆಷಾಢ ಏಕಾದಶಿ ಒಳಗೆ ಅಲ್ಲಿ ಆ ಪರವಶ ಭಾವ ನೋಡಲಿಕ್ಕೆ ಆಶ್ಚರ್ಯ ಅಂತ ಅನಿಸ್ತದೆ. ಬರೆಗಾಲಲ್ಲಿ ಎಷ್ಟೋ 100 ಕಿಲೋಮೀಟರ್ ನಡ್ಕೊಂಡು ಬಂದು ವಿಠ್ಠಲನ ಕಾಲಿಗೆ ಬೀಳ್ತಾರೆ. ಅದನ್ನು ನೋಡಿದಾಗ ಹೌದು ಸತ್ಯ, ವಿಠ್ಠಲನ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಂಡು ಆ ಕೆಲಸ ಮಾಡಿದರೆ ಪೂರ್ಣವಾದ ಸತ್ಯ. ಹೀಗಾಗಿ ಕೇವಲ ಜ್ಞಾನ ಇಲ್ಲದ ಪ್ರೀತಿ ಭಕ್ತಿ ಅಂತ ಆಗೋದಿಲ್ಲ. ಪ್ರೀತಿ ಇಲ್ಲದ ಶುಷ್ಕ ಜ್ಞಾನ, ಸಿಕ್ಕಾಪಟ್ಟೆ ತಿಳುವಳಿಕೆ, ಬೇಕಾದಷ್ಟು ನಾಲೆಜ್ ಹಬ್ ಅಂತಾರೆ, ಅಷ್ಟು ತಿಳುವಳಿಕೆ ಇದ್ದರೂ ಕೂಡ ಮನಸ್ಸಿನೊಳಗೆ ಆರ್ದ್ರೀಭಾವ ಇಲ್ಲ. ಆರ್ದ್ರೀಭಾವ ಅಂದರೆ ಇನ್ನೊಬ್ಬರ ಸಮಸ್ಯೆಗೆ ಸ್ಪಂದಿಸುವ ಗುಣ ಇಲ್ಲ. ಕಷ್ಟವನ್ನು ನೋಡಿ ಮನಸ್ಸು ಕರಗೋದಿಲ್ಲ. ಯಾವುದೂ ಇಲ್ಲದ ಕಲ್ಲು ಮನಸ್ಸಿತ್ತು ಅಂತಂದರೆ ಅದು ಜ್ಞಾನ ಮಾತ್ರ ಆಯಿತು, ಭಕ್ತಿ ಅಂತ ಆಗಿದೆ. ಹೀಗಾಗಿ ವಿಶಿಷ್ಟವಾದದ್ದನ್ನು ಸೇರಿಸಿ ಆಚಾರ್ಯರು ಭಕ್ತಿ ಅಂತ ಮಾಡಿದ್ರು. ಈ ಕಡೆ ಜ್ಞಾನ ಇರಬೇಕು, ಈ ಕಡೆ ಪ್ರೀತಿ ಇರಬೇಕು. ಭಗವಂತನ ವಿಷಯಕ್ಕೆ ಪ್ರೀತಿ ಮಾತ್ರ ಇದ್ದರೆ ನಡೆಯೋದಿಲ್ಲ, ಜ್ಞಾನವೂ ಸೇರಬೇಕು. ಆವಾಗ ಅದು ಭಕ್ತಿ ಅಂತ ಆಗ್ತದೆ. ಇದು ಹರಿಭಕ್ತಿ. ಇದೇ ಭಕ್ತಿ ವಾಯುದೇವರ ಭಕ್ತಿನೂ ಅರ್ಥಾತ್ ನಾವು ವಾಯುದೇವರಲ್ಲಿ ಮಾಡಬೇಕಾದ್ರೆ ಏನು? ಬೇಕಾದಷ್ಟು ಪ್ರೀತಿ, ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಅಂತ ಬೇಕಾದಷ್ಟು ಹಾಡು ಹೇಳ್ತೀವಿ, ನೃತ್ಯ ಗಾನಾದಿಗಳನ್ನೆಲ್ಲ ಮಾಡ್ತೀವಿ. ಬೆಳಗ್ಗೆ ತೊಟ್ಲು ಹಾಕಿತ್ತು, ಎಷ್ಟೆಲ್ಲ ಪ್ರೀತಿ ತೋರಿಸಿದ್ವಿ ಹನುಮಂತನ ಮೇಲೆ. ಆದರೆ ಅವನ ಬಗ್ಗೆ ತಿಳಿದುಕೊಳ್ಳದೆ ಹೋದರೆ, ಅವನ ಆದರ್ಶವನ್ನು ತಿಳಿದುಕೊಳ್ಳದೆ ಹೋದರೆ ಅದು ಜ್ಞಾನವಿಲ್ಲದ ಕೇವಲ ಪ್ರೀತಿಯಾಗಿ ಉಳಿದುಬಿಡುತ್ತೆ. ಹೀಗಾಗಿ ಆ ಭಾಗ ಅರ್ಧ ಆಗಬಾರದು ಅನ್ನೋದಕ್ಕೆ ಪೂರ್ಣ ಮಾಡಲಿಕ್ಕೆ ಈ ಜ್ಞಾನ ಕಾರ್ಯ. ಗೊತ್ತಾಯ್ತಾರೆ? ಇದರ ಅಭಿಪ್ರಾಯನೂ ಅಷ್ಟೇ. ಏನೋ ಒಟ್ಟು ಆಚಾರ್ಯರು ಯಾವಾಗಲೂ ಒಂದು ತಮ್ಮದೊಂದು ಉಪನ್ಯಾಸ ಇರಲಿ ಅಂತ ಅನ್ಕೋತಾರೆ, ತಿಳ್ಕೊಬೇಡಿ. ಅಲ್ಲ, ಕಾರಣ ನಾನಂತಲ್ಲ, ಯಾರಾದರೂ ಅಷ್ಟೇ. ಯಾವುದು ದಕ್ಷಿಣಾ ಜ್ಞಾನ ಸಂದೇಶ ಅಂದರೆ ಯಾವುದೇ ಒಂದು ಯಜ್ಞ ಮಾಡಿದಾಗ ಕೊನೆಗೆ ದಕ್ಷಿಣೆ ಕೊಡ್ತಾರಲ್ಲ, ಹಾಗೆ ಈ ಯಜ್ಞದೊಳಗೆ ಅರ್ಥಾತ್ ಹನುಮತ್ ಜಯಂತಿ ಅನ್ನೋದೊಂದು ಯಜ್ಞ, ರಾಮನವಮಿ ಅನ್ನೋದೊಂದು ಯಜ್ಞ, ಅದಕ್ಕೆ ಜ್ಞಾನವನ್ನು ಅರ್ಥಾತ್ ಜ್ಞಾನ ಕಾರ್ಯವನ್ನು ಮಾಡಿದರೆ ದಕ್ಷಿಣೆ ಕೊಟ್ಟಂಗೆ. ಕನ್ಕ್ಲೂಷನ್ ಅಂತ ಅನ್ನೋದು ಜ್ಞಾನದಿಂದೇ ಆಗಿದೆ. ಹಾಗಾಗಿ ಭಕ್ತಿ ಶಬ್ದವನ್ನು ಗಟ್ಟಿ ಮಾಡಲಿಕ್ಕೆ ಭಗವದ್ಭಕ್ತಿ ಹನುಮಂತ ಗೋವಿಂದೇ ದೇಹಿ ಭಕ್ತಿಂ ಭವತಿಚ ಅಂದರು. ಭವತಿಚ ಅಂದ್ರೆ ಏನು ಹೇಳಬೇಕಾದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯೊಳಗೆ ಗೋವಿಂದನಲ್ಲಿ ಭಕ್ತಿಯನ್ನು ಕೊಡು ಮತ್ತು ನಿನ್ನಲ್ಲಿಯೂ ಅಂತಂದ ಭವತಿಚ. ಅದರ ಅಭಿಪ್ರಾಯ ಏನು ಅಂದರೆ, ಎಷ್ಟು ಭಕ್ತಿಯನ್ನು ನಾವು ಪರಮಾತ್ಮನಲ್ಲಿ ಮಾಡ್ತೀವೋ ಅದರಂತೆ ಅದು ಸಮಾನ ಅಂತಲ್ಲ, ಸರ್ವೋತ್ತಮ ಅಂತಲ್ಲದೆ ಇದ್ದರೂ ಕೂಡ ಜೀವೋತ್ತಮರು ಅಂತ ಹೇಳಿ ನಾವು ವಾಯುದೇವರಲ್ಲಿ ಭಕ್ತಿ ಮಾಡಬೇಕು. ಇದನ್ನು ಹೇಳಿದವರು ಯಾರು ಅಂದರೆ ಸ್ವಯಂ ವಾಯುದೇವರೇ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ತಸ್ಯೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಆದ್ದರಿಂದ ಹೇಗೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತೀವೋ ವಾಯುದೇವರಲ್ಲೂ ಭಕ್ತಿಯನ್ನು ಮಾಡಬೇಕು. ಅದಕ್ಕಾಗಿ ಈ ಒಂದು ಪ್ರಸಂಗ. ಹರಿ ಸರ್ವೋತ್ತಮತ್ವವನ್ನು ಮಾತ್ರ ಒಪ್ಪಿ ವಾಯು ಜೀವೋತ್ತಮತ್ವವನ್ನು ಒಪ್ಪದೇ ಇದ್ದರೆ ಅದು ಪೂರ್ಣವಾದ ಸಿದ್ಧಾಂತ ಅಂತ ಆಗುತ್ತದೆ. ಇದು ವ್ಯತ್ಯಾಸ. ಈಗ ಶ್ರೀವೈಷ್ಣವ ಪಂಥನೂ ಅದು, ಅದರಲ್ಲೂ ಕೂಡ ಬೇಕಾದಷ್ಟು ಸಾಮ್ಯನ ಹರಿವಂಶ ಯಾಕೆ ಬಂತ ಗೊತ್ತಿಲ್ಲ, ಅಂತೂ ಶ್ರೀವೈಷ್ಣವ ಪಂಥದೊಳಗೂ ಕೂಡ ಹರಿ ಸರ್ವೋತ್ತಮತ್ವವನ್ನು ಅವರು ಒಪ್ತಾರೆ, ಆದರೆ ವಾಯು ಜೀವೋತ್ತಮತ್ವವನ್ನು ಅವರು ಒಪ್ಪುವುದಿಲ್ಲ. ಆದ್ದರಿಂದ ವ್ಯತ್ಯಾಸ ಅಲ್ಲಿರೋದು. ಸಿದ್ಧಾಂತ, ಮೂಲ ಸಿದ್ಧಾಂತ ಇರೋದು ಹರಿ ಸರ್ವೋತ್ತಮ,
ವಾಯುಜೀವೋತ್ತಮ ಅಂತ. ಆದ್ದರಿಂದ ಇದು ಈ ಎಲ್ಲ ಕಾರಣಗಳಿಗೂ ಕೂಡ ಈ ಹನುಮತ್ ಜಯಂತಿಯ ಆಚರಣೆ ಅನ್ನೋದು ಬಹಳ ಮಹತ್ವದ್ದು. ಪ್ರಸಂಗ ಏನು ಬಂತು ಅಂತಂದರೆ, ಯಾವ ಗುಣಗಳಿಗೆ ಅವನನ್ನು ಆದರ್ಶ ಅಂತ ಹೇಳಬೇಕು ಅಂತಂದಾಗ ಜಗತ್ತಿನ ಎಲ್ಲ ಗುಣಗಳಿಗೂ ಅವನೇ ಆದರ್ಶ, ಗೊತ್ತಾಯ್ತು. ಅದರೊಳಗಿನ ಕೆಲವು ಗುಣಗಳನ್ನು ಆರಿಸಿ ಈ ಸಣ್ಣ ಶ್ಲೋಕದೊಳಗೆ ಇಟ್ಟಿದ್ದಾರೆ. ಬುದ್ಧಿ, ಬಲಂ, ಯಶಃ, ಧೈರ್ಯಂ, ನಿರ್ಭಯತ್ವಂ, ಅರೋಗತ, ಅಜಾಡ್ಯಂ, ವಾಕ್ಪಟುತ್ವಂ ಚ. ಇಷ್ಟೂ ಗುಣಗಳು ಕೂಡ ಹನುಮತ್ ಸ್ಮರಣಾತ್ ಭವೇತ್. ಕೇವಲ ಹನುಮಂತ ದೇವರ ಸ್ಮರಣೆ ಮಾಡಿದರೆ ಬಂದ್ಬಿಡುತ್ತೆ, ಭಯ ಆಗಲಿಲ್ಲ. ಎಷ್ಟೋ ಸಲ ಆಗ್ತದೆ, ಎಷ್ಟೋ ಸಲ ಅಲ್ಲ, ಪ್ರತಿನಿತ್ಯ ಭಯ ಆಗೇ ಆಗ್ತದೆ. ಒಂದಲ್ಲ ಒಂದು ರೀತಿಯ ಭಯ ಇರ್ತದೆ. ಅವ್ಯಕ್ತವಾದ ಭಯ, ವ್ಯಕ್ತವಾದ ಭಯ ಎಷ್ಟೋ ಸಲ ಪ್ರಯೋಜನ ಅಡ್ಡಿ ಇಲ್ಲ. ಯಾವ ಕಾರಣಕ್ಕೆ ಭಯ ಆಗ್ತದೆ ಅಂತ ಗೊತ್ತಾದರೆ ಅರ್ಧ ಕೆಲಸ ಆಗ್ತದೆ. ಕೆಲವು ಸಲ ಅವ್ಯಕ್ತವಾದ ಭಯ ಆಗ್ತದೆ, ಏನೋ ಒಂದು ಭಯ. ನಿರ್ಭಯ ಹನುಮಂತ ದೇವರ ಸ್ಮರಣೆಯಿಂದ ಆ ಭಯ ಹೋಗ್ತದೆ. ಏನು ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ಗತಿಗೋತ್ರರಯ್ಯ ಅಂತ ಸ್ಮರಣೆ ಮಾಡಿದರೆ ಭಯ ಹೋಗ್ತದೆ. ಅದಕ್ಕಾಗಿ ನಿರ್ಭಯತ್ವ ಅಂತಂದು. ಮತ್ತು ಎಷ್ಟೋ ಸಲ ರೋಗ ರುಜಿನಗಳು ಇರ್ತವೆ, ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ. ಚೆನ್ನಾಗಿದ್ದವರಿಗೆ ಒಂದೇ ಸಲಕ್ಕೆ ಏನೋ ಒಂದು ಬಂದ್ಬಿಡುತ್ತೆ. ನಾವೇ ನೋಡಿದ್ವಲ್ಲ 5-6 ವರ್ಷಗಳ ಹಿಂದೆ ನಾವೆಲ್ಲ ಅದರ ಅನುಭವನೇ ಪಡೆದಿದ್ದೀವಿ. ಭಯಾನಕವಾದ ರೋಗ ಬಂತು, ಎಲ್ಲ ಆಯಿತು. ಉಳಿದವರು ನಾವು ಯಾರಿದ್ದೀವಿ ಅದೆಲ್ಲ ಹನುಮಂತ ದೇವರ ಅನುಗ್ರಹ. ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಅವರು ಒಳಗಿದ್ದು ಆ ಶ್ವಾಸ ಜಪಗಳನ್ನು ಮಾಡದೇ ಇದ್ದರೆ ನಾವಿಲ್ಲಿ ಬದುಕಿ ಇರ್ತಾ ಇರಲಿಲ್ಲ. ಭಯಾನಕವಾದ ಸ್ಥಿತಿಯೊಳಗೂ ಕೂಡ ವನೇ ರಣೇ ಶತ್ರು ಜಲಾಗ್ನಿ ಮಧ್ಯೆ ಮಹಾರಣವೇ ಪರ್ವತ ಮಸ್ತಕೇವ, ಎಲ್ಲೇ ಇರಲಿ ಹನುಮಂತ ದೇವರು ನಮ್ಮ ಪುಣ್ಯದ ರೀತಿಯಿಂದ ಅದನ್ನು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಸ್ಮರಣೆ ಮಾಡಬೇಕು. ಈ ಎಲ್ಲ ಗುಣಗಳನ್ನು ಅವರೇ ತಮ್ಮ ದೀರ್ಘವಾದಂತಹ ಯಾವ ರಾಮಾಯಣದ ಕಥೆ ಇದೆ ಅದರೊಳಗೆ ಮಾಡಿ ತೋರಿಸಿದ್ದಾರೆ ಕೂಡ. ಯಾರ ಹತ್ರ ನಾವು ಕೇಳಲಿಕ್ಕೆ ಹೋಗ್ತೀವೋ ಅವ್ರ ಹತ್ರ ಅದರ ಅಬಂಡೆಂಟ್ ಆಗಿರಬೇಕು. ಕೇಳಿ ಇಲ್ಲದ್ರೆ ಏನು ಉಪಯೋಗ? ನಾವು 100 ಜನ ಕೇಳಲಿಕ್ಕೆ ಹೋದ್ವಿ, ಅವ್ರ ಹತ್ರ ಇರೋದು 50 ರೂಪಾಯಿ ಅಂದರೆ ಒಬ್ಬರಿಗೆ 1 ರೂಪಾಯಿ ಕೊಡಲಿಕ್ಕೂ ಆಗುತ್ತೆ. ಈ ಪರಿಸ್ಥಿತಿ ಇದ್ದರೆ ಏನು ಪ್ರಯೋಜನ? ಹನುಮಂತ ದೇವರಲ್ಲಿ ಈ ಎಲ್ಲ ಗುಣಗಳು ಕೂಡ ಪೂರ್ಣವಾದ ಪ್ರಮಾಣದೊಳಗೆ. ಯಾಕೆಂದರೆ ಜೀವೋತ್ತಮರು ಅವರಾದ್ದರಿಂದ ಜೀವರಾಶಿಗಳಿಗೆ ಇರುವ ಸೀಮೆ, ಚರ್ಮ ಸೀಮೆ ಯಾವುದು? ಅದು ಹನುಮಂತ ದೇವರ ಯೋಗ್ಯತೆ. ಇದು ಎಲ್ಲ ಗುಣಗಳು ಪೂರ್ಣವಾಗಿ ಅವರಲ್ಲಿದೆ. ಬುದ್ಧಿ ಮೊದಲನೇದು. ಬುದ್ಧಿ ಅಂದ್ರೆ ಏನು? ವಿವೇಕ ಅಂತ. ಸದಸದ್ ವಿವೇಕ, ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅನ್ನುವ ವಿವೇಕ. ಇದು ಹನುಮಂತ ದೇವರ ಜೀವನದಲ್ಲಿ ನಾವು ಅನೇಕ ಬಾರಿ ನೋಡಿದ್ವಿ. ಬುದ್ಧಿ ವಿವೇಕವಾದದ್ದು. ಬಲಂ, ಬಲ ಅಂತನ್ನೋದ್ರ ಬಗ್ಗೆ ಮಾತನಾಡುವುದಂತೂ ಕಾರಣ ಇಲ್ಲ. ಯಾಕಂದರೆ ಬಲಕ್ಕೆ ಮುಖ್ಯವಾದ ರೂಪನೇ ಹನುಮಂತ ರೂಪ, ಹನುಮದ್ ರೂಪ. ಭೀಮಸೇನ ಹನುಮಂತ ರೂಪದ ಒಂದು ಸಮಾಗಮನೂ ಕೂಡ ಮಹಾಭಾರತದೊಳಗೆ ಬರ್ತೀವಿ ನೋಡಿ. ಹನುಮಂತ ದೇವರು ಇದರೊಳಗೆ ತಪಸ್ಸಿಗೆ ಕೂತಾಗ ಅಲ್ಲಿ ಭೀಮಸೇನ ಬರ್ತಾನೆ, ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೊರಟಾಗ ಅಂತ ಪ್ರಸಂಗ ಬರುತ್ತೆ. ಅಂತೂ ಬಲ ಅನ್ನೋದು ಹನುಮಂತ ದೇವರ ಕಥೆ ನೀವೆಲ್ಲ ಕೇಳಿದ್ದೀರಿ. ಇದೇ ಗಂಧಮಾದನ ಪರ್ವತವನ್ನು ತರಬೇಕು ಅಂತಂದಾಗ ಹನುಮಂತ ದೇವರ ಬಲ ಎಂತಹದ್ದು ಅಂತ ತೋರಿಸ್ತಾರೆ. ಒಂದೇ ಒಂದು ಕ್ಷಣ, ಏಕಕ್ಷಣೇ ತ್ವಂಭಿಲೋಕ ಅಂತ ಹೇಳ್ತಾರೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಂ ಅತುಲಮತೆ ಯೋಜನಾನಾಂ ಸಮುಚ್ಚಸ್ತಾವದ್ ವಿಸ್ತಾರ ವಂಶ್ಚ ವಿಫಲ ಲವೈವ ವ್ಯಗ್ರಬುದ್ಧ್ಯಾ ತ್ವಯಾತಃ. ಅಲ್ಲಿ ದೊಡ್ಡದೊಂದು ಸಂಜೀವಿನಿ ಪರ್ವತ, ಅಲ್ಲಿ ಮೂಲಿಕೆ ತರಬೇಕು. ಅಲ್ಲಿ ಆರಿಸಿಕೊಂಡು ಅಲ್ಲಿ ನಿಂತು ನೋಡಿ ತರಬೇಕು. ಏನು ವಿಶ್ವಾಸ? ಈ ಪರ್ವತದೊಳಗೆ ಸಂಜೀವಿನಿ ಗಿಡ ಇದೆ ಅಂತ ಗೊತ್ತು. ಪರ್ವತನೇ ತಂದುಬಿಟ್ರೆ ಮುಗಿದೋಯ್ತು. ಇದು ವ್ಯಗ್ರ ಬುದ್ಧಿಗಳಾದವರು ಹಿಂಗೆ ಮಾಡ್ತಾರೆ. ವ್ಯಗ್ರ ಬುದ್ಧಿ ಅಂದರೆ ಏನು ಗೊತ್ತೇನ್ರಿ? ಯಾರಿಗೆ ಕೂಲಂಕಷವಾಗಿ ಮಾಡಲಿಕ್ಕೆ ಒಳ್ಳೆ ಆಗ್ತದೋ ಅವ್ರಿಗೆ ಕೆಲಸ ಮಾಡ್ತಾರೆ ಅಂತ ಸಾಮಾನ್ಯರ ಅಭಿಪ್ರಾಯ. ಯಾರಂತಾರೆ ವ್ಯಗ್ರ ಬುದ್ಧಿ ಅಂದ್ರೆ ಹಂಗಲ್ಲ. ಹನುಮಂತ ದೇವರು ವ್ಯಗ್ರ ಬುದ್ಧಿ ಆದವರು ಹೌದು. ವ್ಯಗ್ರ ಅಂತಂದರೆ ವಿ ಅಂದರೆ ಪರಮಾತ್ಮ, ಅವನಲ್ಲಿ ಅಗ್ರವಾದ ಬುದ್ಧಿ ಉಳ್ಳವರು. ಭಗವಂತರೊಳಗೆ ಮನಸ್ಸಿಟ್ಟವ್ರು ಬೇರೆ ಕೆಲಸ ಭಾಳ ಸಮಯ ಕೊಡೋದಿಲ್ಲ. ನೋಡಿರ್ಬೇಕು, ಯಾರು ದೊಡ್ಡ ತತ್ವಕ್ಕೆ ತಮ್ಮನ್ನು ತೆತ್ತುಕೊಂಡಿರ್ತಾರೋ ಅವ್ರು ಬಾಕಿ ಇದನ್ನೆಲ್ಲ ದೂರ ಸರಿಸಿಬಿಡ್ತಾರೆ. ಅದೇ ಅವರ ಲಕ್ಷಣ. ಭಗವಂತನ ಕಡೆಗೆ ಹೆಚ್ಚು ಮನಸ್ಸಿಡೋರ ಲಕ್ಷಣವೇ ಲೌಕಿಕವಾದ ವ್ಯಾಪಾರ ಕಡಿಮೆ ಮಾಡಿರ್ತಾರೆ. ಇದೇ ಅಭಿಪ್ರಾಯ. ಹೀಗೆ ಜೀವೋತ್ತಮರಾದ ವಾಯುದೇವರು ಹನುಮಂತ ದೇವರಾಗಿದ್ದಾಗ ಸಂಜೀವಿನಿ ಪರ್ವತವನ್ನು ತರಬೇಕು, ತಂದು ಇಲ್ಲಿ ಲಕ್ಷ್ಮಣಾದಿಗಳೆಲ್ಲ ಇಲ್ಲಿ ಮೂರ್ಛೆ ಹೋಗಿದ್ದಾರೆ, ಅವರನ್ನ ಇದು ಮಾಡಬೇಕು ಅಂತಿತ್ತು. ಆವಾಗ ಅವರಂದ್ರು ಇಲ್ಲಿಂದ ಅಷ್ಟು 1000 ಮೈಲ್ ದೂರ ಹೋಗ್ಬೇಕು. ಇದು ನಡೆದಿದ್ದು ದಕ್ಷಿಣದೊಳಗೆ, ಅದಿರೋದು ಉತ್ತರದೊಳಗೆ. ಗಂಧಮಾದನ ಪರ್ವತಕ್ಕೆ ಬದರಿಕಾಶ್ರಮ ನಿವಾಸಿನಿ ಅಂತಾರೆ. ಹತ್ರ ಬದರಿಕಾಶ್ರಮದ ಹತ್ರ ಅದು ಇರೋದು. ಅಲ್ಲಿಂದ ತರಬೇಕು ಅಂತಂದರೆ ಎಂಥ ಬಲ ಇರಬೇಕು. ಮೊದಲನೇದ್ದು ಹಾಗೆ ತರಲಿಕ್ಕೆ ಬರೋದಿಲ್ಲ, ಅದಕ್ಕೆ ಮೊದಲು ಬಲ ಬೇಕು. ಆದರೆ
ಹನುಮಂತ ದೇವರು ಎಲ್ಲಾನು ಎಲ್ಲಿಂದ ಹೇಳ್ತಾರೆ ನೋಡಿ, ಏನದು ಸ್ವಸ್ವಸ್ಥಾನ ಅಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟ ಹನುಮಂತ ದೇವರು ಅಲ್ಲಿಂದ ನೇರವಾಗಿ ಅಲ್ಲಿಗೆ ಹಾರಿ, ಸಮುದ್ರ ಹಾರಿದ್ರಲ್ಲ ಹಾಗೆ ಇಲ್ಲಿ ಭೂಮಿ ಹಾರಿದ್ರು, ಅಲ್ಲಿಂದ ಅಲ್ಲಿಗೆ ಹಾರಿ ಗಂಧಮಾದನ ಪರ್ವತಕ್ಕೆ ಕೈ ಹಾಕಿ ಅದನ್ನು ಎತ್ತುಕೊಂಡು ಅದನ್ನು ತಂದು ಇಲ್ಲಿಟ್ಟು ಕೆಲಸ ಮುಗಿಸಿ ವಾಪಸ್ ಒಗೆದ್ಬಿಟ್ರು. ಇದಿಷ್ಟು ಆಗಿದ್ದು ಏಕಕ್ಷಣೆ ಸ್ವಾಮಿ ಲೋಕ ಅಂತ. ಇದನ್ನೆಲ್ಲ ನೋಡಿದ್ರಂತೆ ಅಲ್ಲಿ ಯಾರು ಮಹಾನುಭಾವರಿದ್ರು, ನಾವೆಲ್ಲ ನೋಡಿದ್ವೋ ಇಲ್ಲ ಗೊತ್ತಿಲ್ಲ. ಯಾರಿಗೆ ಯೋಗ್ಯತೆ ಇದೆಯೋ ಹನುಮಂತ ದೇವರ ಆ ಸಾಕ್ಷಾತ್ ಆ ಪ್ರಭಾವವನ್ನು ನೋಡುವ ಯೋಗ್ಯತೆ ಇದ್ದವರು ಎಲ್ಲವನ್ನೂ ಕೂಡ ಲೋಕಃ ಏಕಕ್ಷಣೆ ಒಂದೇ ಕ್ಷಣದೊಳಗೆ ಇದೆಲ್ಲ ನೋಡಿದ್ರು. ಅವ್ರು ವಿಚಾರ ಮಾಡಿದ್ರಂತೆ ಇದೆಲ್ಲ ತಗೊಂಡು ಬಂದಿದ್ದಾಯ್ತು, ಇಲ್ಲಿ ಕೆಲಸ ಆಯ್ತು, ಇನ್ನು ವಾಪಸ್ ಕೊಡುವಾಗ ಮತ್ತೆ ಹೋಗಿ ಎತ್ತಿಟ್ಟು ಅದು ಎಲ್ಲಿದೆ ಸರಿಯಾಗಿ ನೋಡಿಡೋಕ್ಕಿಂತ ಅಲ್ಲಿಂದಲೇ ಒಗೆದ್ಬಿಟ್ರು. ಎಲ್ಲಿಂದ ದಕ್ಷಿಣದಿಂದ ಉತ್ತರಕ್ಕೆ ಒಗೆದ್ರು. ಅದು ಒಗೆದ್ರೆ ಏನಾಯಿತು ಅಂತಂದರೆ ನಷ್ಟಚ್ಛೇದಾಂಕ ಬರೀತಾರೆ. ನಷ್ಟಚ್ಛೇದಾಂಕ ಅಂದರೆ ಒಂದು ಲೈನ್ ಕೂಡ ಆ ಕಡೆ ಈ ಕಡೆ ಆಗಿದ್ದಿಲ್ಲ, ಒಂದು ಬದಲಾವಣೆ ಸಣ್ಣದು. ಒಂದು ಸಾಮಾನು ಈಗ ತೆಗೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅಲ್ಲೇ ಇಡ್ಲಿಕ್ಕೆ ಹೋದರೆ ಗೊತ್ತಾಗ್ತದೆ, ಓ ಇವತ್ತು ಕ್ಲೀನ್ ಮಾಡಿದ್ರು. ಯಾಕೆಂದರೆ ಅಲ್ಲಿ ಛೇದಾಂಕಗಳು ಇರ್ತಾವೆ, ಅಲ್ಲಲ್ಲಿ ಕಾಣಿಸ್ತಾವೆ. ಆದರೆ ಅಂತಹ ದೊಡ್ಡ ಗಂಧಮಾದನ ಪರ್ವತ ಎಂಥದ್ದದು, ಶತಯೋಜನ ವಿಸ್ತೀರ್ಣ ಅಂತ ಹೇಳ್ತಾರೆ. ಹೇಳ್ರಿ, ಶತಂ ಅತುಲಮತೆ ಯೋಜನಾನಾಂ ಸೌಚ್ಚ ತಾವದ್ ವಿಸ್ತಾರ ವಂಶ. ಅಗಲಕ್ಕೂ ಅಷ್ಟೇ ಉದ್ದಕ್ಕೂ ಅಷ್ಟೇ ಅಷ್ಟು ದೊಡ್ಡದಾದ ಪರ್ವತವನ್ನು ಕ್ಷಣಮಾತ್ರದೊಳಗೆ ತಂದು ಕೆಲಸ ಮುಗಿಸಿ ಮತ್ತೆ ಒಂದೂ ವ್ಯತ್ಯಾಸ ಆಗದಂತೆ ಅದನ್ನು ಒಯ್ದಿಟ್ರಲ್ಲ, ಇದು ನಿಮ್ಮ ಬಲ, ಇದು ಹನುಮಂತ ದೇವರ ಬಲ. ಭೀಮಸೇನ ದೇವರ ಬಲದ ಬಗ್ಗೆ ನೀವು ಕೇಳಿದ್ದೆ. ಭೀಮಸೇನನ ಬಲದ ಬಗ್ಗೆ ಸೇನೆಯೋರು ಉಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ. ಯಾರೂ ಇಲ್ಲ. ನೋಡಿದ್ರೆ ಇವ್ರ ಕಡೆ ಜನ ಜಾಸ್ತಿ ಇದ್ದಾರೆ, ಇವ್ರ ಕಡೆ ಅಷ್ಟು ಅಕ್ಷೋಹಿಣಿ ಸೈನ್ಯ ಹೆಚ್ಚದ, ಅವ್ರ ಕಡೆ ಕಡಿಮೆ ಅದ. ಆದ್ರೆ ದುರ್ಯೋಧನ ಅಂತಾನೆ ಆ ಭೀಮನ್ ನೋಡಿದ್ರೆ ಎಲ್ಲ ಮರೆತು ಹೋಗ್ಲಿಕ್ಕೆ. ಆ ಭೀಮ ಒಬ್ಬ ನಿಂತರೆ ಸಾಕು, ಆ ಕಡೆ ಎದುರುಗಡೆ ಈ ಕಡೆಯಿಂದ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸೇ ಹೊರಟು ಹೋಗ್ಲಿಕ್ಕೆ ಅಂತ ಹೇಳಿ ಭೀಷ್ಮಾಚಾರ್ಯರಿಗೆ ಅವನು ಹೇಳ್ತಾನೆ. ಏನು ಮಾಡೋದು, ಭೀಮನಿಂದ ರಕ್ಷಿತವಾದ ಆ ಸೈನ್ಯ ದೊಡ್ಡದಾಗಿ ಕಾಣಿಸ್ತಾ ಇದೆ, ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೈನ್ಯ ಸಣ್ಣದು ಕಾಣಿಸ್ತಾ ಇದೆ. ಇದು ಭೀಮಸೇನನ ಬಲ, ಹನುಮಂತ ದೇವರ ಭೀಮಸೇನನ ಬಲ. ಆಚಾರ್ಯರ ಬಗ್ಗೆನೂ ಮೊನ್ನೆ ಮಧ್ವ ವಿಷಯದೊಳಗೆ ನೀವು ಕೇಳಿದ್ರಿ. ನಿಮ್ಮ ಕುತ್ತಿಗೆ ಇಸುಕ್ತೀವಿ ಅಂತಂದರು, ಈಗ ಆಮೇಲೆ ಬರೋವಂತೆ ಅದನ್ನೊಂದು ಬಟ್ಟೆ ಇಡ್ತೀನಿ ಎತ್ತಿ ಬಿಡು ಅಂತಂದ್ರು ಆಚಾರ್ಯ. ಉಡುಪಿಯೊಳಗೆ ಒಂದು ಬಟ್ಟೆಗೆ ಇಟ್ರಂತ ಅಷ್ಟೇ. ಆ ಹೆಬ್ಬೆರಳನ್ನು ಭೂಸ್ಪರ್ಶವನ್ನು ಮಾಡಿಟ್ರೆ ಆ ಹೆಬ್ಬೆರಳು ಎತ್ತಲಿಕ್ಕೆ ಆಗಲಿಲ್ಲ, ಕುತ್ತಿಗೆಗೆ ಆಮೇಲೆ ಬರ್ರಿ, ಮೊದಲಿಗೆ ಹೆಬ್ಬೆರಳನ್ನು ಎತ್ತಿಟ್ಟರೆ ಸಾಕು ಅಂತ ಹೇಳಿ. ಹೀಗಾಗಿ ಆ ಗುರುತುಗಳು ಇವತ್ತಿಗೂ ಆ ಬೆಟ್ಟಗಳಲ್ಲಿ ಸಿಗ್ತದೆ. ದುರ್ಗಾ ಬೆಟ್ಟಕ್ಕೆ ಹೋದರೆ ಆಚಾರ್ಯರು ತಮ್ಮ ಹೆಬ್ಬೆರಳಿಂದ ಒತ್ತಿದ ಆ ಸರ್ಪವನ್ನು ಒತ್ತಿದ ಗುರುತು ಕಾಣಿಸ್ತದೆ. ಏನು ಬಲ ಇರಬೇಕು, ಎಂಥ ಬಲ. ಹೀಗಾಗಿ ಅವರ ಬಗ್ಗೆ ಹೇಳಬೇಕಾದದ್ದು ಮೊದಲನೇದ್ದು ನಂಬರ್ 1 ಅಂದ್ರೆ ಬಲ. ಭೀಮಸೇನ ಅಂದರೆ ನಿಮಗೆಲ್ಲ ಅದೇ ಬರೋದು, ಮನಸ್ಸಿಗೆಲ್ಲ ಬರೋದು, ನಮಗೆಲ್ಲ ಕಣ್ಣಿನಿಂದ ಬರುವಂತಹದ್ದು ಬುದ್ಧಿ ಬಲಂ ಮತ್ತು ಯಶಃ ಧೈರ್ಯ. ಯಶಸ್ಸು ಅಂತಂದರೆ ಶೀಲ ಅಂತ ಅರ್ಥ. ನಿಜವಾಗಿ ಅರ್ಥದೊಳಗೆ ಏನು ಶೀಲ ಅಂತಂದರೆ ಸೌಜನ್ಯ ಅಥವಾ ಸನ್ನಡತೆ ಅಂತ. ಯಾವುದು ಇದ್ದರೆ ಎಲ್ಲ ಇದ್ದಂಗೆ ಆಗ್ತದೋ ಅದಕ್ಕೇನಂತ ಕರೀತಾರೆ, ಸೌಜನ್ಯ ಅಥವಾ ಶೀಲ ಅಂತ ಕರೀತಾರೆ. ಯಶಸ್ಸು, ನಿಜವಾದ ಯಶಸ್ಸು ಅದೇ ಅಲ್ಲ. ನಾವೆಲ್ಲ ಯಶೋವಂತರಾದರೆ ಅಂತ ಹೆಂಗೆ ಗೊತ್ತಾಗೋದು ಅಂದರೆ ನಮ್ಮ ನಡತೆ ಯೋಗ್ಯವಾಗಿದ್ದರೆ ಅದಕ್ಕೆ ನಾವು ಯಶಸ್ಸು ಅಂತ ಕರೀತೀವಿ. ಇಲ್ಲಾಂದರೆ ಏನಿದ್ದು ಏನು ಪ್ರಯೋಜನ ಇಲ್ಲ. ಯಾವುದು ಇಂಡಿಸ್ಪೆನ್ಸಿಬಲ್ಲೋ ಅದು ಇರಬೇಕು ನಮಗೆ, ಯಾವುದು ಬಿಟ್ಟು ನಾವು ನಡೆಯೋದೇ ಇಲ್ಲ ಅದು ಇರಬೇಕು. ಅದಕ್ಕೆ ಹೇಳ್ತಾರಲ್ಲ ಯಾವುದು, ಐಶ್ವರ್ಯಸ್ಯ ವಿಭೂಷಣಂ ಸುಜನತ ಶೌರ್ಯಸ್ಯ ವಾಕ್ಸಂಯಮೋ ಜ್ಞಾನಸ್ಯೋಪಶಮಶ್ರುತಸ್ಯ ವಿನಯೋ ವಿತ್ತಸ್ಯ ಪಾತ್ರೇ ವ್ಯಯಃ ಅಕ್ರೋಧಸ್ತಪಸ ಕ್ಷಮಾ ಪ್ರಭವಿತು ಧರ್ಮಸ್ಯ ನಿರ್ವ್ಯಾಜತ ಸರ್ವೇಷಾಮಪಿ ಸರ್ವಕಾರಣಮಿದಂ ಶೀಲಂ ಪರಭೂಷಣಂ. ಎಷ್ಟು ಚೆನ್ನಾಗಿದೆ. ಯಶಸ್ಸು ಅನ್ನೋದು ಹನುಮಂತ ದೇವರ ಗುರುತು. ಯಾಕೆ ಗೊತ್ತಿಲ್ಲ, ಅವರ ಚಾರಿತ್ರ್ಯ ಅಷ್ಟು ದೊಡ್ಡದು. ಹನುಮಂತ ದೇವರು ಸೀತಾದೇವಿಯನ್ನು ಹುಡ್ಕೊಂಡು ಹೊರಟಿದ್ರು, ನಿಮಗೆಲ್ಲ ಗೊತ್ತಿದ್ದ ಕಥೆನೇ, ಸುಂದರಕಾಂಡದ ಕಥೆ. ಸುಂದರೇ ಕಿನ್ನ ಸುಂದರಂ ಅಂತ ಅಂತಾರೆ. ಇಡೀ ಸುಂದರಕಾಂಡದೊಳಗೆ ಸುಂದರ ಅಲ್ಲದ ಯಾವುದಾದ್ರು ಒಂದು ವಿಷಯ ಅದನ್ನ ಇಲ್ಲೇ ಇಲ್ಲ, ಎಲ್ಲ ಸುಂದರನೇ. ಹೀಗಾಗಿ ಆ ಸುಂದರಕಾಂಡದೊಳಗೆ ಆಕಾಶ ಮಾರ್ಗದಲ್ಲಿ ಅವರು ಹಾರಿ ಈ ಕಡೆಗೆ ಲಂಕಾಪಟ್ಟಣಕ್ಕೆ ಬಂದು ರಾತ್ರಿ ಎಲ್ಲ ನೋಡ್ತಾ ಇದ್ದಾರೆ. ಅರೆನಗ್ನಾವಸ್ಥೆಯೊಳಗೆ ಎಲ್ಲರೂ ಮಲಗಿಬಿಟ್ಟು ಅಸ್ತವ್ಯಸ್ತವಾಗಿ ಮಲಗಿದ್ದಾರೆ. ರಾಕ್ಷಸರು ಮತ್ತು ಸುರಾಪಾನ ಮಾಡಿದವರು ರಾತ್ರಿ ಹೊತ್ತು ಹೇಗೆ ಬೇಕೋ ಹಾಗೆ ಮಲಗಿದ್ದಾರೆ.
ಅಂತಃಪುರದಲ್ಲಿ ರಾಣಿಯರು ಬಲಗಿದ್ದಾರೆ. ಅದರಲ್ಲಿ ಒಬ್ಬಳು ಬಹಳ ಸುಂದರಿ ಕಾಣಿಸಿದ್ರು ಹನುಮಂತ ದೇವರು. ಸೀತಾ ನೋಡಿಲ್ಲ ಇವರು, ಫಸ್ಟ್ ಟೈಮ್ ಹೊರಟಿದ್ದು ಸೀತಾದೇವಿಯನ್ನು, ಸೀತಾಮಾತೆಯನ್ನು ನೋಡಲಿಕ್ಕೆ. ಆವಾಗ ಆ ಹೆಣ್ಣು ಮಗಳ ಮುಖದ ಮೇಲಿರುವ ವರ್ಚಸ್ಸು ನೋಡಿ ಅವರಿಗೆ ಅನಿಸ್ತು, ಈ ಸೀತಾಮಾತೆ ಇರ್ಬೋದೇನೋ ಒಂದು ಕ್ಷಣ ಹಿಂಗೆ ಅನಿಸ್ತು. ಆಮೇಲೆ ಅಂದುಕೊಂಡ್ರಂತೆ, ಎಂಥ ಹುಚ್ಚನ, ಅಂತಃಪುರದಲ್ಲಿ ಇರ್ಲಿಕ್ಕೆ ಸಾಧ್ಯನ ಸೀತಾದೇವಿ? ಮತ್ತೆ ಇಷ್ಟು ಸುಖವಾದ ನಿದ್ರೆಯನ್ನು ಮಾಡ್ಲಿಕ್ಕೆ ಶಕ್ಯನ? ರಾಮದೇವರನ್ನು ಬಿಟ್ಟು ಸೀತಾದೇವಿ ಇದ್ದಾಳೆ ಅಂತಾದರೆ ಇಷ್ಟು ಮೈಮರೆತು ನಿದ್ದೆ ಮಾಡುವ ಸ್ಥಿತಿಯೊಳಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅದು ನಗ್ನವಾಗಿ ಮಲಗಿದ್ದಾರೆ. ಆದರೆ ಒಂದೇ ಒಂದು ಕ್ಷಣ ಹನುಮಂತ ದೇವರಿಗೆ ವ್ಯತ್ಯಾಸ ಆಗಿದೆ. ಅವರಂದ್ರು, ನಾನು ಬಂದಿರೋ ಕೆಲಸ ಸೀತಾದೇವಿ ಹುಡುಗಲಿಕ್ಕೆ, ಈ ಹೆಣ್ಣು ಮಗಳು ಸೀತಾದೇವಿಗೆ ಸಾಧ್ಯ ಇಲ್ಲ. ಅವಳ ಕಾಲನ್ನು ನೋಡಿ ಅವಳು ಸ್ಮರಣೆ ಮಾಡಿದರು, ಇದು ಸೀತಾದೇವಿಯ ಕಾಲಿರಲಿಕ್ಕೆ ಶಕ್ಯ ಇಲ್ಲ ಅಂತ ಹೇಳಿ ತಮ್ಮ ಯಾವ ಒಂದು ಕೌಶಲ್ಯ ಅದನ್ನು ನಿರ್ಧಾರ ಮಾಡಿದರು. ಇಲ್ಲಿಂದ ಹೋಗಿ ಮುಂದಕ್ಕೆ ಹೋದರೂ ದೂರದಲ್ಲಿ ಅಶೋಕವನ ಕಾಣಿಸ್ತು. ಅಶೋಕವನ ದೂರದೊಳಗಿತ್ತು. ಆ ಮೂಲೆಯಲ್ಲಿದ್ದ ಅಶೋಕವನಕ್ಕೆ ಒಳಗೆ ಬಂದು ನೋಡ್ತಾರೆ. ಅಲ್ಲಿ ಒಬ್ಬಳು ಕೂತು ರೋದನ ಮಾಡ್ತಿದ್ದಾಳೆ ಶಿಂಶುಪಾ ವೃಕ್ಷದ ಕೆಳಗೆ. ಅವರಿಗೆ ಅನೇಕ ಜನ ದಾಸಿಯರು ಬಂದು ಬೇಕಾದಷ್ಟು ಕಷ್ಟ ಕೊಡ್ತಿದ್ದಾರೆ, ನೀನು ನಮ್ಮ ರಾಜ ಹೇಳಿದ ಮಾತಿಗೆ ಒಪ್ಪಬೇಕು ಅಂತ ಹೇಳಿ. ಬೇರೆ ಏನೂ ಇಲ್ಲ, ರಾಜನಿಗೆ ಅವಳಾಗೆ ಒಪ್ಪಿ ಬರಲಿ ನನ್ನ ಜೊತೆಗೆ ಅಂತ ಅಪೇಕ್ಷೆ, ನಿನ್ನನ್ನು ರಾಣಿ ಮಾಡಿಬಿಡ್ತೀನಿ ಲಂಕಾಪಟ್ಟಣಕ್ಕೆ ಅಂತ ಹೇಳಿದ್ದ. ಅದನ್ನು ಪ್ರತಿನಿತ್ಯ ಅವರು ಪ್ರಯತ್ನ ಮಾಡ್ತಾ ಇದ್ರು. ಆವಾಗ ಕಠುವಾದ ಧಾರ್ಮಿಕವಾದ ನುಡಿಗಳನ್ನು ಅವಳು ಆಡ್ತಾ ಇದ್ದು. ಇದನ್ನು ನೋಡಿ ನಿಶ್ಚಯ ಮಾಡಿಕೊಂಡ, ಇವಳೇ ಇರಬೇಕು, ಸೀತಾದೇವಿ ಅಂದರೆ ಇವಳೇ, ಇನ್ನು ಯಾರ್ಯಾರೂ ಅಲ್ಲ ಅಂತ ನಿಶ್ಚಯ ಮಾಡಿ. ಯಾಕೆ ಅಂತಂದರೆ ಯಶಃ, ಈ ಯಶಸ್ಸು ಹನುಮಂತ ದೇವರ ಹೆಗ್ಗುರುತು. ಅವರಿಗೆ ಒಳ್ಳೆಯ ಶೀಲ ಮತ್ತು ಧೈರ್ಯ. ಧೈರ್ಯ ಅಂತಂದರೆ ಧೀರತೆ. ಒಂದು ಕೆಲಸವನ್ನು ಯಾರು ಹಿಡಿದಿರ್ತಾರೋ ಆ ಕೆಲಸ ಪೂರ್ಣ ಮಾಡೋದು ಧೈರ್ಯ ಅಂತ ಕಲಿಸೋದು. ನಮ್ಗೆ ಗೊತ್ತೇ ಇಲ್ಲ ಧೈರ್ಯ ಅಂತಂದ್ರೆ ನಾವು ಕಷ್ಟ, ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ ನಾವು ಗಟ್ಟಿಯಾಗಿ ನಿಲ್ಲೋದು ಅಂತ ತಿಳ್ಕೊಂಡ್ರೆ ಅದು ಒಂದು ಅಭಿಪ್ರಾಯ ಹೌದು. ಆದರೆ ಧೈರ್ಯ ಶಬ್ದಕ್ಕೆ ಸಂಸ್ಕೃತದೊಳಗೆ ಅರ್ಥ ಏನು ಗೊತ್ತಂದರೆ ಹಿಡಿದ ಕೆಲಸವನ್ನು ಪೂರ್ಣ ಮಾಡುವವನು ಮತ್ತು ವಿವೇಕದಿಂದ ಮಾಡುವವನು ಅಂತ. ಅವನಿಗೆ ಧೀರ ಅಂತ ಕರೀತಾರೆ. ಆ ಧೀರನಾದವನಿಗೆ ಇರುವ ಸ್ವಭಾವಕ್ಕೆ ಏನಂತ ಕರೀತಾರೆ? ಧೈರ್ಯ ಅಂತ. ಈ ಅಭಿಪ್ರಾಯ. ಹನುಮಂತ ದೇವರು ಒಂದು ಮಾತು ಅಂದ್ರೆ, ಮೊದಲಿಗೆ ಸೀತಾದೇವಿ ಸಿಕ್ಕಿರಲಿಲ್ಲ, ಅದೇ ಪ್ರಸಂಗದಲ್ಲಿ ನಡೆದದ್ದು. ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಸೀತಾದೇವಿ ಗೊತ್ತಾಗಿಲ್ಲ. ಮುಖ ನೋಡದೆ ಈಗಿನ ಕಾಲಕ್ಕಾದರೆ ಏನಾದರೂ ಒಂದು ಫೋಟೋಗ್ರಾಫ್ ಅಂತ ಮಾಡ್ಬೋದು. ಹನುಮಂತ ದೇವರಿಗೆ ಯದ್ಯಪಿ ಏನು ಬೇಕಾಗಿಲ್ಲ, ಆದರೂ ಅವರು ಹುಡುಕ್ತಾ ಬಹಳ ದುಃಖಪಟ್ಟಂತೆ ತೋರಿಸಿದ್ರು. ನನಗೆ ಸೀತಾಮಾತೆ ಸಿಗದೇ ಇದ್ದರೆ ಹನುಮಂತನ ವಿಚಾರ ಬಂತು, ಏನಾಗಿರಬಹುದು? ರಾಮದೇವರನ್ನು ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ಏನಾದರೂ ಸೀತಾದೇವಿ ಸಮುದ್ರದಲ್ಲೇ ಪ್ರಾಣ ಬಿಟ್ಟುಬಿಟ್ಲ, ಅಥವಾ ಈ ದುಷ್ಟ ರಾವಣನ ಕಷ್ಟದಿಂದ ಏನಾದರೂ ಅವಳು ದೂರ ಸರಿದು ಬಿಟ್ಲ, ಇಲ್ಲಿಂದ ಓಡಿ ಹೋಗ್ಬಿಟ್ಲ, ಏನಾಗಿರಬಹುದು? ಹಾಗೇನಾದರೂ ಆಗಿದ್ದರೆ, ಅರ್ಥಾತ್ ನನಗೆ ಸೀತೆ ಇಲ್ಲಿ ಸಿಗದೇ ಇದ್ದರೆ ನಾನೂ ವಾಪಸ್ ಹೋಗೋದಿಲ್ಲ ಅಂತಿದ್ದಾನು. ಯಾಕೆಂದರೆ ಹಿಡಿದ ಕೆಲಸವನ್ನು ಪೂರ್ಣ ಮಾಡದೇ ಇದ್ದವನು ಧೀರ ಅಂತ ಅನ್ಸ್ಕೊಳ್ಳೋದಿಲ್ಲ. ಇಂತಹ ಕೆಟ್ಟ ಮುಖವನ್ನು ರಾಮದೇವರನ್ನ ತೋರಿಸೋದಿಲ್ಲ ಅಂತ ನಿರ್ಧಾರ ಮಾಡಿ ಅದಾದಮೇಲೆ ಆ ಅಶೋಕವನ ಅವನಿಗೆ ಕಾಣಿಸಿದ್ದು ಅಂತ ಹೇಳ್ತಾರೆ. ಇದು ಅವರ ಧೈರ್ಯದ ಸಂಕೇತ. ಇಲ್ಲಾಂದರೆ ಇದು ಸಾಮಾನ್ಯರಿಗೆ ಇದಾಗೋ ಪ್ರಸಕ್ತಿಯೇ ಇಲ್ಲ ಅಂತ ಹೇಳ್ತಾರೆ. ಏನು? ಆದ್ದರಿಂದ ಬುದ್ಧಿ, ಬಲಂ, ಯಶಃ, ಧೈರ್ಯ, ಈ 4 ಗುಣಗಳಿಗೆ ಮೂರ್ತ ರೂಪದಂತೆ ಅವರು ಕಾಣಿಸ್ತಾ ಇದ್ದಾರೆ ಹನುಮಂತ ದೇವರು. ಆಮೇಲೆ ನಿರ್ಭಯತ್ವಂ ಅಂತ. ನಿರ್ಭಯತ್ವಂ ಅನ್ನೋದು ಬಹಳ ವಿಸ್ತಾರವಾಗಿ ಹೇಳಬೇಕು. ಯಾಕೆ ಅಂತಂದರೆ ಅದು ನಮ್ಗೆ ಭಾಳ ಮ್ಯಾಟರ್ ಆಗ್ತದೆ, ಭಾಳ ಇಂಪಾರ್ಟೆಂಟ್ ವಿಷಯ. ನಿರ್ಭಯತ್ವಂ ಅಂತ ಯಾರ ಹತ್ರ ಏನಿಲ್ಲ, ಯಾರ ಹತ್ರ ಯಾವುದು ಹೆಚ್ಚಿದೆ ಅವರ ಹತ್ರ ನಾವು ಅದನ್ನು ಪಡಿಬೇಕು. ಈಗ ನಮ್ಮ ಹತ್ರ ನಿರ್ಭಯತ್ವ ಇಲ್ಲ, ನಿರ್ಭಯತ್ವ ಹೆಚ್ಚಿರೋದು ಯಾರ ಹತ್ರ? ಹನುಮಂತ ದೇವರ ಹತ್ರ. ಅದಕ್ಕಾಗಿ ಅವರ ನಿರ್ಭಯತ್ವವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಏನು ನಿರ್ಭಯತ್ವ ಅಂತಂದರೆ ಮೊದಲನೇದ್ದು ಭಯ ಇಲ್ಲದೆ ಇರೋದು ಅಂತ ಈ ಅಭಿಪ್ರಾಯ. ಭಯ ಇಲ್ಲದೆ ಇರೋದು ಅಂತೂ ನಾವು ಎಲ್ಲ ಕಡೆ ನೋಡಿದ್ವಿ. ಸಿಂಹಿಕಾ ದಾರಿಯೊಳಗೆ ಬಂದಾಗ ಅಂದರು, ಸಿಂಹಿಕಾ ಅನ್ನೋ ಒಬ್ಬ ರಾಕ್ಷಸಿ, ಅವಳದೊಂದು ವಿಶೇಷವಾದ ಗುಣ ಇತ್ತು. ಯಾರ ನೆರಳನ್ನು ಅವಳು ಹಿಡಿತಾಳೋ ಅವ್ರು ಸಿಕ್ಬಿಡ್ತಾ ಇದ್ರು. ಅವ್ರನ್ನೇ ಹಿಡಿಯೋದು ಬೇಕಾಗಿಲ್ಲ, ಅವ್ರು ಬೇಕಾದಷ್ಟು ದೂರ ಇದ್ರು. ಅವರ ನೆರಳು ಸ್ಪರ್ಶ ಮಾಡಿದರೆ ಅವಳ ಕೈಗೆ, ಅವಳ ಬಾಯಿಗೆ ಬಂದು ಅವ್ರು ಬೀಳ್ತಾ ಇದ್ರು. ಈ ಹನುಮಂತ ಅಷ್ಟು ದೊಡ್ಡ ತನ್ನ ದೇಹವನ್ನು ಆ ಸಮುದ್ರದ ಮೇಲೆ ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಸಿಂಹಿಕಾ ನೋಡಿದ್ದು ಅವಳನ್ನು ಹಿಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ. ಅವನು ಇನ್ನಷ್ಟು ದೊಡ್ಡದಾದನು, ಅವಳ ಬಾಯಿಗಿಂತ ದೊಡ್ಡದು ತನ್ನ ದೇಹವನ್ನು ಮಾಡಿಕೊಂಡ. ಆಮೇಲೆ ತಾನೂ ಕೂಡ ತನ್ನ ಬಾಯಿಯನ್ನು ಅಷ್ಟು ದೊಡ್ಡದಾಗಿ ಮಾಡಿಕೊಂಡ ಮೇಲೆ ಹನುಮಂತ ದೇವರು ಸಣ್ಣ ಇರುವೆ ಆಗಿಬಿಟ್ರು. ಸಣ್ಣ ಇರುವೆಯಷ್ಟು ಸಣ್ಣ ರೂಪ. ಅದು ತಗೊಂಡು ಅವಳ ಹೊಟ್ಟೆಯಲ್ಲಿ ಹೋಗ್ಬಿಟ್ಟು
ಯಾಕೆ ಅಂದರೆ ಅವಳಿಗೆ ಒಂದು ವರ ಇತ್ತು, ಅವಳ ಬಾಯಿಗೆ ಬೀಳದೆ ಹೋಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಯಾಕಂದ್ರೆ ಅವಳು ಒಂದ್ಸಲ ನೆರಳು ಹಿಡಿದ್ರೆ ಆ ವರ ಪೂರ್ಣ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ವರ ಸುಳ್ಳು ಆಗ್ಬಾರ್ದು, ಆದರೆ ಅವರಿಗೇನಾಗಬಾರ್ದು ಈ ರೀತಿ ವ್ಯವಸ್ಥೆ ಮಾಡಿದ್ರು. ಹೊಟ್ಟೆ ಒಳಗೆ ಹೋಗಿ ಅಲ್ಲಿಂದ ಹೊರಗೆ ಬಂದ್ಬಿಟ್ಟು ಒಂದ್ಸಲ. ಅದರಿಂದ ಏನು ಗೊತ್ತಾಯಿತು ಅಂತಂದರೆ ಅವರು ಆ ವರವನ್ನೂ ಪೂರ್ಣ ಮಾಡಿದಂಗಾಯಿತು ಮತ್ತು ಸಿಂಹಿಕೆಯ ಅವಳ ಇದಕ್ಕೆ ಸಿಗಲಿಲ್ಲ ಅಂತ ಅಭಿಪ್ರಾಯ ಹೇಳಿದ್ರು. ಅವಳ ಹೊರಗೆ ಬರೋವಾಗ ಹೇಗೆ ಬಂದರು ಅಂತಂದರೆ ಅವಳ ಹೊಟ್ಟೆ ಹರಿದು ಹೊರಗೆ ಬಂದರು. ಆ ಸಿಂಹಿಕೆಯನ್ನು ನೋಡಿದರೆ ಆ ಇಡೀ ಲಂಕಾಪಟ್ಟಣವೇ ಹೆದರ್ತಾ ಇತ್ತು. ಆ ಲಂಕಾಪಟ್ಟಣಕ್ಕೆ ಒಂದು ದೊಡ್ಡ ರಕ್ಷಾ ಕವಚದಂತೆ ಇದ್ದವಳು ಸಿಂಹಿಕಾಖ್ಯಂ ಅಂತಂತಾರೆ. ಆ ಸಿಂಹಿಕಾ ಎಂಬ ರಾಕ್ಷಸಿಯು ರಕ್ಷಾ ಕವಚದಂತೆ ಇದ್ದರೆ ಅವಳ ಹೊಟ್ಟೆಯನ್ನು ಹರಿದು ಬಗೆದು, ಹೇಗೆ ನರಸಿಂಹದೇವರು ಕರಳು ಬಗೆದು ಮಾಲೆ ಮಾಡಿಕೊಂಡ್ರು ಹಾಗೆ ಸಿಂಹಿಕೆಯ ಹೊಟ್ಟೆಯನ್ನು ಬಗೆದು ಹೊರಗೆ ಬಂದರಂತೆ. ಇದು ಆ ವಾಯುದೇವರ ಸಿದ್ಧಿ. ಅಣಿಮಾದಿ ಸಿದ್ಧಿಗಳು ಅಂತ ಇವೆಲ್ಲ ಕೇಳಿರ್ತೀವಿ. ಅಣಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಂತ ಹೇಳಿ ಈಗ 8 ಮಹಿಮ ಅದೊಂದು ಸೇರಿಸಬೇಕು. ಈ 8 ಏನು ಸಿದ್ಧಿಗಳು, ಆ ಸಿದ್ಧಿಗಳಿಗೆ ಮೂಲ ಪುರುಷರು ಯಾರು? ವಾಯುದೇವರು. ಹೀಗಾಗಿ ದೊಡ್ಡ ಆಗಬೇಕು ಅಂತಂದರೆ ತ್ರಿವಿಕ್ರಮರಂತೆ ಒಂದು ದೊಡ್ಡ ರೂಪ ತಗೋದು, ಸಣ್ಣವರಾಗಬೇಕು ಅಂದರೆ ಸಣ್ಣ ಇರುವೆಯಂತೆ ಆಗ್ತಾರೆ. ಈ ಎಲ್ಲವನ್ನೂ ಮಾಡಿ ತೋರಿಸಿದ್ದು ಆ ಹನುಮಂತ ದೇವರು. ಸಿಂಹಿಕಾ ಎಂಬ ರಾಕ್ಷಸಿಯದ್ದು ಯಾವ ಲೆಕ್ಕನೂ ಅಲ್ಲ. ಹನುಮಂತ ದೇವರಿಗೆ ಯಾವುದೂ ಲೆಕ್ಕ ಅಲ್ಲ. ಮತ್ತು ನಿರ್ಭಯತ್ವಂ ಅಂತ ಅನ್ನೋದಕ್ಕೆ ಅಭಯ ಕೊಡುವವರು ಅಂತ ನಾನು, ಅಭಯ ಕೊಡುವವರು, ಭಯ ಇಲ್ಲದಂತೆ ಮಾಡುವವರು ಅಂತ. ಈ ಕಥೆ ನಿಮಗೆಲ್ಲ ಗೊತ್ತಿದೆ. ವಾಲಿಯಿಂದ ಬಹಳ ದುಃಖಪಟ್ಟಂತಹ ಯಾವ ಸುಗ್ರೀವ ಇದ್ದ, ಆ ಸುಗ್ರೀವನಿಗೆ ಅಭಯದಾನವನ್ನು ಮಾಡಿದ. ಪರಮಹಂಸರ ಮುಖ್ಯ ಲಕ್ಷಣ ಯಾವುದು ಅಂದರೆ ಅಭಯದಾನ. ಅದನ್ನು ಮೊದಲೇ ಹನುಮಂತರ ರೂಪದಲ್ಲೇ ಮಾಡಿ ತೋರಿಸಿದ್ರು ವಾಯುದೇವರು. ಏನಂದರೆ ಸುಗ್ರೀವನಿಗೆ ಹೇಳಿದ್ರು, ಎಲ್ಲಿ ಧರ್ಮನೋ ಅಲ್ಲಿ ಜಯ ಆಗಬೇಕು. ವಾಲಿಯಿಂದ ನಿನಗೆ ದುಃಖ ಉಂಟಾಗಿದೆ, ಆದ್ದರಿಂದ ನಿನಗೆ ನಾನು ಭಯ ಆಗದಂತೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಮುಂದೆ ರಾಮದೇವರ ಸಂಪರ್ಕವನ್ನು ಮಾಡಿಸಿ ಆ ರಾಮದೇವರಿಂದ ವಾಲಿಯನ್ನು ಸಂಹಾರ ಮಾಡಿಸಿದರು. ಅದಕ್ಕೆ ಸ್ನೇಹಿತರು ಅಥವಾ ಅಭಯವನ್ನು ಕೊಡುವಂಥವ್ರು ಹೇಗಿರಬೇಕು ಅಂದರೆ ಹೇಳ್ತಾರೆ, ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ಚ ಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂ ಚ ನ ಜಹಾತಿ. ಸ್ನೇಹಿತರು ಹೆಂಗಿರಬೇಕು ಅಂದರೆ ಅಭಯ ಕೊಡುವಂಥವ್ರು, ಅಂಥವ್ರ ಜೊತೆ ಸ್ನೇಹ ಮಾಡಬೇಕು. ನಮಗೇನೋ ಸಮಸ್ಯೆ ಇದೆ ಅಂತ ಫೋನ್ ಮಾಡಿದಾಗ ಅವ್ರು ಫೋನೇ ಎತ್ತಲಿಲ್ಲ ಅಂತಂದರೆ, ಅಥವಾ ನಮ್ಮ ಸಮಸ್ಯೆ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರು ಸ್ನೇಹ ಬಿಟ್ಬಿಡ್ತಾರೆ. ಕೆಲವ್ರು ಹಂಗಿರ್ತಾರೆ, ಅವ್ರು ಭಾಳ ಸಮಸ್ಯೆ ಸುಳಿಯೊಳಗಿದ್ದಾರೆ ಅಂದ ತಕ್ಷಣ ಸ್ನೇಹ ಬಂದು ನಾಳೆಯಿಂದ ಅವರಿಗೂ ನಮಗೆ ಸಂಬಂಧ ಇಲ್ಲ. ಈ ರೀತಿ ವ್ಯಾವಹಾರಿಕವಾದಂಥ ಯಾವ ಸ್ನೇಹ ಇರ್ತದೋ ಅದು ಯಾವತ್ತೂ ಪ್ರಯೋಜನ ಕೊಡುವುದು. ಸುಗ್ರೀವರನ್ನು ಕೇವಲ ಅವನ ಹೆಂಡತಿ ವಾಲಿಯಿಂದ ಅವರನ್ನು ಬಿಡುಗಡೆ ಮಾಡಿಸಲಿಲ್ಲ, ಸುಗ್ರೀವನ ಜೀವನವನ್ನೇ ಉದ್ಧಾರ ಮಾಡಿದ. ರಾಮದೇವರ ಯಾವಾಗ ಸ್ಪರ್ಶ ಆಯಿತು, ಅರ್ಥಾತ್ ರಾಮದೇವರ ಅನುಗ್ರಹ ಆಯಿತು, ಸುಗ್ರೀವನ ಜೀವನ ಉದ್ಧಾರ ಆಯಿತು. ಅಷ್ಟೇ ಅಲ್ಲ, ಅವನು ಮತ್ತೆ ತಪ್ಪು ಮಾಡಿದಳು. ಸುಗ್ರೀವನಿಗೆ ರಾಜ್ಯ ಕೊಡಿಸಿದ್ರು, ಅವನೇನು ಮಾಡಿದ? ರಾಮದೇವರು ಹೇಳಿದರು, ನೀನು ರಾಜ್ಯ ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ, ವಾಲಿಯನ್ನು ಕೊಡ್ತೀನಿ, ನೀನೇನು ಮಾಡಬೇಕು ಅಂತಂದರೆ ಸೀತಾನ್ವೇಷಣೆಯೊಳಗೆ ನಿನ್ನ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಆದರೆ ಏನಾಯಿತು ಅಂತಂದರೆ ಸೀತಾನ್ವೇಷಣೆಗೆ ಸೇವೆ ಮಾಡಬೇಕು ಅಂತಂದರೆ ಅವನು ರಾಜ್ಯ ಸಿಕ್ಕ ತಕ್ಷಣ ಮರೆತು ಬಿಟ್ಟಂತೆಲ್ಲ, ಎಲ್ಲ ಮರೆತು ಆರಾಮಾಗಿ ಮನೆಯೊಳಗೆ ಚೆನ್ನಾಗಿ ರಾಜ್ಯಭಾರ ಮಾಡ್ಕೊಂಡಿದ್ದು ಬಿಟ್ಟು. ರಾಮದೇವರು ನೋಡಿದ್ರೆ ಎಷ್ಟು ದಿವಸ ನಾವು ಮಾಡ್ತೀವ, ಏನೋ ಒಂದು ಕಷ್ಟ ಬಂದಾಗ ದೇವರ ಒಂದು ಅನುಕೂಲ ಮಾಡಿಕೊಟ್ಟಿರ್ತಾರೆ. ಇದನ್ನು ಹೇಳಬೇಕಾದ್ರೆ ಭಯ ಆಗ್ತದೆ. ಎಷ್ಟೋ ಸಲ ದೇವರಿಗೆ ನಾವು ಒಂದು ಹರಕೆ ಹೊತ್ತಿರ್ತೀವಿ, ಏನಂತ, ಇದನ್ನು ಮಾಡು ಸ್ವಾಮಿ, ನಾವು ಪರಿಹಾರ ಆಯಿತು ಅಂದರೆ ನಾನು ಇಷ್ಟು ಸೇವಾ ಮಾಡ್ತೀನಿ. ನಾವು ಮರೆತೇ ಬಿಡ್ತೀವಿ. ಮರೆಯೋದಷ್ಟೇ ಅಲ್ಲ, ಕೆಲವು ಸಲ ನೆನಪಾದರೂ ಕೂಡ ಮುಂದೆ ಹಾಕ್ತಾ ಇತ್ತು, ಮತ್ತೆ ಮಾಡೋಣ. ಇದನ್ನು ಎಂದೆಂದೂ ಮಾಡಬಾರ್ದಂತ ಹನುಮಂತ ದೇವರು ತೋರಿಸಿದ್ರು. ಅಭಯ ಕೊಟ್ಟವರಿಗೆ ಭಯ ಕೊಡಲಿಕ್ಕೆ ದೊಡ್ಡ ವಿಷಯ ಇರೋದಿಲ್ಲ. ನೋಡ್ರಿ, ಅಭಯ ದೊಡ್ಡದು, ಭಯ ಏನು ದೊಡ್ಡದಲ್ಲೇ ಅಲ್ಲ. ಸಂಸಾರ ಇರೋದೇ ಭಯ ರೂಪದಲ್ಲದ. ಆದ್ದರಿಂದ ಅಭಯ ಕೊಟ್ಟ ಹನುಮಂತ ದೇವರು ಭಯ ಬರುವಂತೂ ಮಾಡಿದಂತೆ. ಈ ಕಥೆ ಬಹಳ ಚಂದ ಹೇಳ್ತಾರೆ ರಾಮಾಯಣದವರು. ಸುಗ್ರೀವ ತನ್ನ ರಾಜ್ಯಭಾರವನ್ನು ಮಾಡ್ತಾ ಭಾರಿ ಸಂತೋಷದಿಂದ ಇದ್ದಾನೆ. ಆವಾಗ ಅಲ್ಲಿ ಬಂದು ಎಚ್ಚರಿಸಿದ್ರು, ನೆನಪು ಮಾಡ್ಕೊಳ್ಳೋದ್ರಿಂದ. ಏನು ನೆನಪು ಮಾಡ್ಕೋಬೇಕು? ಈ ಸೌಖ್ಯವನ್ನು ಪಡೆಯಲಿಕ್ಕೆ ವಾಲಿಯ ಸಂಹಾರ ಕಾರಣ, ಆ ವಾಲಿಯ ಸಂಹಾರಕ್ಕೆ ರಾಮದೇವರ ಅನುಗ್ರಹ ಕಾರಣ. ಆ ರಾಮದೇವರ ಅನುಗ್ರಹಕ್ಕೆ ನಿನ್ನ ಒಪ್ಪಿಗೆ ಇತ್ತಲ್ಲ, ಏನಂತ, ಸೀತಾನ್ವೇಷಣೆ ಮಾಡಲಿಕ್ಕೆ ನೀನು ಸೇವೆ ಮಾಡ್ತೀನಿ, ಅದು ಕಾರಣ. ಹೀಗಿರುವಾಗ ಆ ಮುಖ್ಯವಾದ ಕರ್ತವ್ಯವನ್ನು ನೀ ಮರೆತು ಬಿಟ್ಟಲ್ಲ. ಮರೆತು ನೀ ಆರಾಮಾಗಿದ್ದು ಬಿಟ್ಟರೆ ಭಗವಂತನ ವಿಷಯಕ್ಕೆ ಎಂದೂ ಈ ಕೆಲಸ ಮಾಡಬಾರ್ದು. ಯಾಕೆಂದರೆ
ದೇವರ ವಿಷಯ ನಮಗೆಲ್ಲಕ್ಕೂ ಸರ್ವೋಪರಿ ಇರಬೇಕು. ಸರ್ವೋಪರಿ ಅಂದರೆ ಎಲ್ಲಕ್ಕಿಂತ ಮ್ಯಾಲೆ ಉಪರ್ ಇರಬೇಕು. ಅದನ್ನು ನಾವು ನಾಳೆ ನಾಡಿದ್ದು ಅಂತ ಮುಂದೆ ಹಾಕ್ತಾ ಇದ್ರೆ ಆಗೋದಿಲ್ಲ. ನೀನು ಅದನ್ನು ಮಾಡ್ತೀಯೋ ಮತ್ತು ಮೊದಲಿನಂತೆ ಭಯ ತಂದು ಬಿಡಲು ಅಂತ ಕೇಳಿದರು ಹನುಮಂತ ದೇವರು. ನಿರ್ಭಯತ್ವ ಕೊಟ್ಟಿದ್ರು, ಭಯ ತರ್ತೀನಿ ಅಂತ ಹೇಳಿದ್ರು. ಅವನಿಗೆ ಯಾವ ರೀತಿಯಾಗಿ ಬೋಧನೆ ಮಾಡಿದ್ರು ಅಂದರೆ ಅವನಿಗೆ ಎದ್ದೋ ಬಿದ್ದೋ ಓಡಿ ಬಂದ ಎಲ್ಲ ಕಪಿ ಸೈನ್ಯ ಕರ್ಕೊಂಡು. ಏನಿದ್ರು ಮೊದಲನೇ ಕೆಲಸ ಸೀತಾನ್ವೇಷಣೆ. ಸೀತಾದೇವಿಗೆ ನಾವು ಅವ್ರನ್ನ ಕರ್ಕೊಂಡು ಬಂದು ರಾಮದೇವರ ಜೊತೆ ಸೇರಿಸಿದ ಮೇಲೆ ಮುಂದಿನ ಕೆಲಸ ಅಂದ್ಕೊಂಡು ಈ ಕೆಲಸ ಮಾಡುವುದು ನಿರ್ಭಯತ್ವ. ಗೊತ್ತಾಯ್ತು? ನಮಗೆ ಭಯ ಕೊಡುವವರು ನಮ್ಮ ಪ್ರಾರಬ್ಧ ಕರ್ಮವಶಾತ್ ಅವರೇ ಆದರೂ ಕೂಡ ಆ ಭಯವನ್ನು ಪಾರು ಮಾಡುವ ಮಹಾನುಭಾವರು ಹನುಮಂತ ದೇವರು. ಅದು ನಿರ್ಭಯತ್ವ. ಇನ್ನೊಂದು ನಿರ್ಭಯತ್ವ ಅನ್ನೋದಕ್ಕೂ ಮಹತ್ವದ ಹೇಳ್ತಾರೆ. ಭಯ ಅಂದರೆ ಎದರಿಂದ ಬರ್ತದೆ ಹೇಳ್ರಿ? ವಸ್ತುಗಳಿಂದ ಬರ್ತದೆ. ಭಯ ಅನ್ನೋದು ಒಂದು ವಸ್ತುವಿನಿಂದ, ಅಪೇಕ್ಷೆಯಿಂದ ಬರ್ತದೆ. ಅದಕ್ಕೆ ಹೇಳಿದ್ರು ಭಯ ಇಲ್ಲದ ಸ್ಥಿತಿಯನ್ನು ನಮಗೆ ಕೊಡ್ತಾರ. ಭಯ ಇಲ್ಲದ ಸ್ಥಿತಿ ಅದು ಹೆಂಗೆ ಹೇಳ್ತಾರೆ? ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದ ಭಯಂ, ಗುಡೇ ಖಲ ಭಯಂ, ಕಾಯೇ ಕೃತಾಂತಾತ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ, ಭುವಿ ನೃಣಾಂ ವೈರಾಗ್ಯಮೇವ ಭಯಂ. ಭಯ 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 ಅಂತದ್ದು ಏನದು ಅಂದರೆ ನಾವು ಬಹಳ ಭೋಗ ಮಾಡ್ತಾ ಇರ್ತೀವಿ. ಭೋಗ ಮಾಡೋದಂದ್ರೆ ಚೆನ್ನಾಗಿ ಯಥೇಷ್ಟವಾಗಿ ತಿನ್ನೋದು, ಸ್ವಚ್ಛಂದ ವಿಹಾರ ಮಾಡೋದು, ಇವೆಲ್ಲ ಮಾಡುವಾಗ ಒಂದು ಭಯ ಬರ್ತದೆ. ನಾವು ಒಂದು ಕ್ಷಣ ಇದನ್ನು ಕಸ್ಕೊಂಡ್ರೆ ಏನೋ ಒಂದು ಡಯಾಬಿಟೀಸ್ ಅಂತ ಬಂತಲ್ಲ, ಏನು ಮಾಡೋದು? ಈ ತಿನ್ನೋದು ಅರ್ಧ ಆಗಿಬಿಡ್ತಾರೆ. ಹನುಮನಿ ಒಳ್ಳೆ ಸುಗ್ಗಿ ಕಾಲ, ಒಳ್ಳೆ ಯಾರೋ ರತ್ನಾಗಿರಿ ಹಾಕೂಸ್ ತಂದು ಇಟ್ಟಿರ್ತಾರೆ ಮನೆಯೊಳಗೆ. ಅದು ವಾಸನೆ ಹೊಡಿತಾ ಇರ್ತದೆ, ಮಲಗಲಿಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟು ಬೆಳಗ್ಗೆ ಯಾವಾಗ ಆಗಬೇಕು ದೇವ್ರ ನೈವೇದ್ಯ ಮಾಡಿ ಅದನ್ನು ಪಟ್ಟಿಗೆ ಹಾಕೋಬೇಕು ಅಂತ ಅನಿಸ್ತಿರುತ್ತೆ. ಆದರೆ ದೇವರು ಒಂದು ಇಟ್ಟಿರ್ತಾರೆ, ಅಲ್ಲೊಂದು ಭಯ, ಡಯಾಬಿಟಿಸ್ ಅಂತ ಒಂದು ಇಟ್ಟಿರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಇದು ಬರೋಕ್ಕಿಂತ 6 ತಿಂಗಳ ಮುಂಚೆನೇ ಹೇಳ್ತಾರೆ, ಅಯ್ಯೋ ಅದು ಬರುವಾಗಂತೂ ಮೊದಲು ನೀವು ತಿನ್ಬೇಡ್ರಿ ಏನೋ, ಅಷ್ಟು ವ್ಯವಸ್ಥೆ ಮಾಡಿಟ್ಟಿರ್ತಾರೆ. ಇದು ಭಯ. ಭೋಗೇ ರೋಗ ಭಯ. ಭೋಗ ಮಾಡ್ಲಿಕ್ಕೆ ಹೋದ್ರೆ ರೋಗದ ಭಯ. ಆಮೇಲೆ ಕುಲೇ ಚ್ಯುತಿ ಭಯ. ಒಳ್ಳೆಯ ಸತ್ಕುಲದಲ್ಲಿ ಹುಟ್ಟುವುದು ಎಷ್ಟು ಶ್ರೇಯಸ್ಕರ ಅಂತ ಅನಿಸ್ತದೋ ಅಷ್ಟೇ ಭಯಾನಕ. ಯಾಕೆ ಭಯ ಗೊತ್ತೇನ್ರಿ? ನಾವೇನಾದರೂ ಸಣ್ಣ ತಪ್ಪು ಮಾಡಿದರೆ ನಮ್ಮ ಕುಲಕ್ಕೆ ಅವಮಾನ ಆಗ್ತದೆ. ಎಷ್ಟು ನಾಜೂಕಾಗ್ಬಿಡುತ್ತೆ ಪರಿಸ್ಥಿತಿ. ಅದಕ್ಕೆ ಹೇಳ್ತಾರೆ ನೋಡಿ, ಯಾರು ದೊಡ್ಡ ದೊಡ್ಡವರು ಇರ್ತಾರೆ, 4 ಜನಕ್ಕೆ ಬೇಕಾದವರು ಇರ್ತಾರೆ, ಒಳ್ಳೆಯ ಸ್ಥಿತಿವಂತರು ಕೀರ್ತಿವಂತರು ಇರ್ತಾರೆ. ಆ ಕೀರ್ತಿವಂತರಿಗಿರುವಂತಹ ಬಹಳ ದೊಡ್ಡದಾದ ಭಯ ಯಾವುದು ಅಂದರೆ ಅಕೀರ್ತಿಯನ್ನು ತರುವ, ದುಃಖವನ್ನು ತರುವ ಯಾವುದೋ ತಪ್ಪನ್ನು ಮಾಡಬಾರದು, ನಾಜೂಕಾಗಿ ನಡ್ಕೊಳ್ಬೇಕು. ಇದು ಅವರ ಸಮಸ್ಯೆ. ಹೇಗೆ ಹೇಳ್ತಾರೆ? ಭೋಗದೊಳಗೆ ಒಂಥರ ಭಯ, ರೋಗದ ಭಯ. ಕುಲದೊಳಗೆ ಕುಲ ಇತ್ತು, ಸತ್ಕುಲ ಇತ್ತು ಅಂದರೆ ಚ್ಯುತಿ ಭಯ. ದುಡ್ಡದನ ಸಿಕ್ಕಾಪಟ್ಟೆ ದುಡ್ಡು ಅಂದರೆ ವಿತ್ತೇನ್ ನೃಪಾಲಾತ್ ಭಯ. ಗೌರ್ಮೆಂಟ್ ಚೇಂಜ್ ಆಯಿತು, ರೆಜಿಮ್ ಚೇಂಜ್ ಆಯಿತು, ಅವನಂತಾನೆ 30% ಇಲ್ಲ, ನಾಳೆ 40% ಟ್ಯಾಕ್ಸ್, 40% ಕಮಿಷನ್ ಒಂದು ಕಡೆ, 40% ಟ್ಯಾಕ್ಸ್ ಒಂದು ಕಡೆ. ಹಿಂಗಾಗ್ಬಿಟ್ರೆ ನೃಪಾಲರಿಂದ ಭಯ. ಅರ್ಥಾತ್ ನಮ್ಮನ್ನು ಆಳುವವರಿಂದ ಅವರು ನಮ್ಮ ಮೇಲೆ ಹೇರಬಹುದಾದ ಕರ, ಅದರ ಮೇಲೆ ಭಯ. ಮತ್ತು ಮೌನೇ ದೈನ್ಯ ಭಯ. ನಾವು ಮೌನವಾಗಿದ್ದು ಬಿಡ್ತೀವ ಅಥವಾ ಮಾನವಾಗಿರ್ತೀವ ಅಂತಂದರೆ ದೈನ್ಯ ಬರೋ ಪ್ರಸಂಗ ಇರುತ್ತೆ ಎಷ್ಟೋ ಸಲ. ಇವರೇನು ಪಾಪ ಸುಮ್ಮನೆ ಇರ್ತಾರೆ, ಏನು ಬರೋದಿರ್ತಾರೆ ಎಷ್ಟೋ ಸಲ. ಅದಕ್ಕೆ ಯಾಕಂದ್ರೆ ಅದು ಒಂದು ಪ್ರಥಾ ಜಗತ್ತಿನೊಳಗೆ. ಸುಮ್ಮನೆ ಯಾರು ಇರ್ತಾರೆ ಅಂತಂದರೆ ಅದು ಕೇಳ್ತಾರೆ ಏನಂದರೆ, ದುರ್ಬಲಸ್ಯ ಬಲಂ ರಾಜ ಬಾಲಾನಾಂ ರೋದನಂ ಬಲಂ, ಬಲಂ ಮೂರ್ಖಸ್ಯ ಮೌನಿತ್ವಂ, ಚೋರಾಣಾಂ ಅಮೃತಂ ಬಲಂ. ಮಕ್ಕಳಿಗೆ ಬಲ ಯಾವುದು ಅಂದ್ರೆ ಅಳೋದು. ಈಗ ಅಳ್ಳಿಕ್ಕೆ ಶುರು ಮಾಡಿದ್ವು ಅಂದರೆ ಏನು ಬೇಕೋ ಅದು ಇಸ್ಕೊಂಡೇ ತಿರ್ತು. ಇದು ಮಕ್ಕಳ ಬಲ. ಮತ್ತೆ ದುರ್ಬಲರಿಗೆ ರಾಜನೇ ಬಲ. ಇನ್ನೊಂದು ಹೇಳ್ತಾರೆ, ಮೂರ್ಖರಿಗೆ ಮೌನವೇ ಬಲ. ಕೆಲವು ಸರಿ ಬಾಯಿ ಬಿಟ್ಟರೆ ಗೊತ್ತಾಗ್ತದೆ ನಾವು ಎಂತ ಕೊಂಡಿದ್ರು. ಅದಕ್ಕಾಗಿ ಕೆಲವರು ಸುಮ್ಮನೆ ಬಿಡ್ತಾರೆ, ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾವು ಮೌನವಾಗಿರ್ತೀವಿ. ಯಾಕೆಂದರೆ ಮೌನೇ ದೈನ್ಯ ಭಯ. ಆದರೆ ಕೆಲವರು ಪಾಪ ವಿದ್ವಾಂಸರಿದ್ದರೂ ಕೂಡ ಮೌನವಾಗಿರೋದನ್ನು ಅಪೇಕ್ಷೆ ಪಡ್ತಿರ್ತಾರೆ. ಅವ್ರು ನೋಡಿ ಜನ ಅನ್ಕೋತಾರೆ, ಗೊತ್ತೇಕೆ ಇವ್ರಿಗೆ ಏನು ಬರಲಿಕ್ಕಿಲ್ಲ, ಅದಕ್ಕೆ ಸುಮ್ಮನಿರ್ತಾರೆ. ಹೀಗೆ ದೈನ್ಯನೂ ಆಗಿಬಿಡ್ತಾರೆ ಅಂತಾರೆ. ಹೀಗಾಗಿ ಈ ಭಯ ಉಂಟು ಈ ಕೆಲಸಕ್ಕೆ. ಮತ್ತೆ ಬಲೇ ರಿಪು ಭಯಂ. ಭಾಳ ಜಟ್ಟಿ ಇದ್ದೀರಿ ಅಂತಂದ್ರೆ ಬರೀ ಏಕೆ ಖಾತ್ ಹೋಜಾ ಅಂತ ಕೈ ಮಿಲಾಯಿಸ್ಬಿಡೋಣ ಒಂದ್ಸಲ ಗಟ್ಟಿ ಯಾರಿದ್ದಾರೆ ನೋಡೋಣ ಅಂತೇಳಿ ನೀವು ಮಲ್ಲರಿದ್ದರೆ ಇದು ಒಂದು ಸಮಸ್ಯೆ. ಬಲದೊಳಗೆ ರಿಪು, ಶತ್ರುಗಳು ಭಯ. ಈಗಿನ ಕಾಲಕ್ಕಂಥ ಶತ್ರುಗಳು ಮೈ ಮೇಲೆ ಬಂದು ಬೀಳೋರು ಯಾರಿಲ್ಲ, ಕೆಲಸ ಹಚ್ತಾರೆ ಅಷ್ಟೇ. ಒಂದು ಒಳ್ಳೆ ಬಲ ಆದ ಗಟ್ಟಿ ಈ ಸಮಸ್ಯೆ. ಆಮೇಲೆ ರೂಪೇ ಜರಾಯ ಭಯ. ಬಹಳ ಸೌಂದರ್ಯ ಇದ್ದರೆ ಅವರಿಗೆ ಭಯ ಯಾವ್ದು ಹೇಳಿ? ಈ ಸೌಂದರ್ಯ ಸುಕ್ಕ ಆದರೆ ಏನು ಮಾಡೋದು? ನಾಳೆ ಇದು
ತ್ವಚ ಒಳ್ಳೆಯ ಫೇರ್ ಕಾಂಪ್ಲೆಕ್ಷನ್ ಇದ್ದವರಿಗೆ ದುಃಖ ಏನಿರ್ತದೆ ಅಂದರೆ ಇದು ನಾಳೆ ಹೋದ್ರೆ ಏನು ಮಾಡೋದು, ಅದ್ರ ಮೇಲೆ ಅಪೇಕ್ಷೆ ಇದ್ದವರಿಗೆ, ರೂಪ ಇದ್ದವರಿಗೆ ಆ ರೂಪದ ಲಾಸ್ ಆಗಬಾರ್ದು ಅಂತ ಅಪೇಕ್ಷೆ. ಇದೊಂದು ಥರದ್ದು ಭಯನೇ ನೋಡ್ರಿ. ಒಳ್ಳೇದು ಅಂತ ಯಾವ್ಯಾವುದು ಎಲ್ಲದಕ್ಕೂ ಒಂದು ಅಚಾನಚನ ಭಯ ಅದು ಪ್ರತಿಯೊಂದು. ಶಾಸ್ತ್ರೇ ವಾದಿ ಭಯ. ಪಂಡಿತರೊಳಗೆ ಹೋಗಿ ಕೂಡಬೇಕು ಅಂದ್ರೆ ಭಯ ಏನಾಗ್ತದೆ ಅಂದರೆ ಇನ್ನೊಬ್ಬ ಪಂಡಿತರಿಗೆ ಎಲ್ಲಿ ನಾನು ವಾದಕ್ಕೆ ಕರೆದು ಬಿಡ್ತಾರೋ, ಯಾವುದೋ ಒಂದು ಪ್ರಶ್ನೆ ಕೇಳಿಬಿಡ್ತಾರೋ ಅಂತ ಒಂದು ಅಂಜಿಕೆ. ಇದು ಎಲ್ಲ ಕಡೆ ಇದ್ದಿದ್ದೆ. ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರ ಹೋಗಿ ಕೂಡ್ಲಿಕ್ಕೆ ಯಾಕೆ ಭಯ ಆಗ್ತದೆ ಅಂದರೆ ಒಂದೆರಡು ವಾಕ್ಯಾರ್ಥ ಆಗಲಿ ಅಂತ ಅಂದ್ಬಿಡ್ತಾರೆ. ಅವ್ರು ಹಂಗೆ ಅಂದಾಗ ನಾವು ತಯಾರಿಲ್ಲ ಅಂತಂದರೆ ಅದು ಒಂಥರ ಭಯನೇ. ಹೀಗಾಗಿ ಶಾಸ್ತ್ರದೊಳಗೂ ಒಂದು ಭಯ ಇದೆ. ಆಮೇಲೆ ಗುಣೇ ಖಲ ಭಯಂ. ಗುಣೇ ಖಲ ಭಯಂ ಅಂದರೆ ಒಳ್ಳೆಯ ಸದ್ಗುಣಿಗಳು ನಾವು ಆಗಿದ್ದರೆ, ಸಾಫ್ಟ್ ನೇಚರ್ಡ್ ಅಂತಿದ್ರೆ ಜನ ನಮ್ಮನ್ನು ರೂಲ್ ಮಾಡಿಬಿಡ್ತಾರೆ. ಯು ಆರ್ ಓವರ್ ರೂಲ್ಡ್ ಬೈ ಪೀಪಲ್. ಯಾಕೆ ಅಂದರೆ ಗುಣೇ ಖಲ ಭಯಂ ಅಂತ ದುಷ್ಟರಿದ್ದಾರೆ ಜಗತ್ತು. ಕಾಯೇ ಕೃತಾಂತ ಭಯಂ, ಇದಂತೂ ಸರ್ವೋಪರಿ. ಏನಿಲ್ಲ ಏನೂ ಬೇಡ, ಇದು ಯಾವುದು ಬಿಟ್ಬಿಡಿ. ಆದರೆ ಆಯುಷ್ಯಕ್ಕೆ ಭಯ ಒಂದಿದೆ, ಅದು ಮೃತ್ಯುವಿನ ಭಯ ಅಂತ. ಕೃತಾಂತ ಅಂದರೆ ಮೃತ್ಯು. ಕೃತಾಂತನ ಭಯ ಅಂತ ಯಾರಿಗೂ ಬಿಟ್ಟಿದ್ದಲ್ಲ. ನಾನು ಸಾಯಲಿಕ್ಕೆ ಯಾವ ಭಯನೂ ಇಟ್ಕೊಂಡಿಲ್ಲ ಅಂತ ಹೇಳೋರು ಯಾರಾದರೂ ಇದ್ದಾರೆ ಜಗತ್ತು? ಯಾರಾದರೂ ಇದ್ರೆ ಅವರು ಅವಧೂತರೇ ಆಗಿರಬೇಕು. ಅದಂತಾರಲ್ಲ, 100 ವರ್ಷ ಬಾಳಿದವ್ರು ಏನೋ ಹೇಳ್ಬೋದೇನು, ದೇವ್ರು ನಮ್ಮನ್ನು ಮರ್ತಾ ನೋಡ್ರಿ ಅಂತ ನಾವು ಅಜ್ಜಿ ಹೇಳ್ತಿದ್ರು. ದೇವ್ರು ನಮ್ಮನ್ನು ಮರ್ತು ಬಿಟ್ಟ, 100 ವರ್ಷ 110 ಆಯ್ತು, 115 ಆಯ್ತು ಹಾಗೆ ಅಂಥವ್ರು ಹೇಳ್ಬೋದೇನೋ. ಆದರೆ ಗಟ್ಟಿಮುಟ್ಟಾಗಿರೋ ವ್ಯಕ್ತಿ ಭಯ ಎದರಿಂದ ಇರ್ತದೆ ಅಂದರೆ ಕೃತಾಂತನಿಂದ ಭಯ. ಕೃತಾಂತ ಅಂದರೆ ಮೃತ್ಯು, ಭಯ. ಹೀಗೆ ಸಕಲ ಪದಾರ್ಥಗಳು ಕೂಡ ಒಂದೊಂದು ಭಯದಿಂದ ಸಮನ್ವಿತವಾಗಿರುವ ಕಾಲದಲ್ಲಿ ಒಂದೇ ಒಂದು ವಸ್ತು ಭಯ ಇಲ್ಲದ್ದು ಅಂತಂದರೆ ವೈರಾಗ್ಯಮೇವ ಭಯ. ವೈರಾಗ್ಯ ಅಂದರೆ ಯಾವುದ್ರ ಬಗ್ಗೆನೂ ಅತಿಯಾದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದಲ್ಲ, ಅರ್ಥಾತ್ ಅನಪೇಕ್ಷ ಯಾವುದಲ್ಲ, ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಅದು ಎಲ್ಲಕ್ಕಿಂತ ನಿರ್ಭೀತಿಯಾದ ವಸ್ತು. ಈಗ ಯಾರು ನಮ್ಮನ್ನು ದೋಚಲಿಕ್ಕೆ ಸಾಧ್ಯ? ನನಗೆ ಈ ವಸ್ತುಗಳ ಮೇಲೆ ಅಭಿಮಾನನೇ ಇಲ್ಲಪ್ಪ, ನನ್ನ ದೇಹದ ಮೇಲೆ ಅಭಿಮಾನ ಇಲ್ಲ, ಫರ್ಗೆಟ್ ಅಬೌಟ್ ಅದರ್ಸ್ ಅಂತ ಇರೋರಿಗೆ ಯಾವ ರೀತಿಯಿಂದ ಸೋಲಿಸ್ಲಿಕ್ಕೆ ಸಾಧ್ಯ? ಅದಂತಾರಲ್ಲ, ಮೃತ್ಯು ಬಂದಾಗ ಅದು ಯಾರು ನಮ್ಮ ಟೀಚರ್ ಒಬ್ರು ಹೇಳ್ತಿದ್ರು, ಹೇಗಿದ್ದೀರಿ ಅಂತ ಯಾರೋ ಕೇಳಿದ್ರೆ DVG ಅವರು ತಮ್ಮ ಪುಸ್ತಕದಾಗ ಬರೀತಾರೆ, ಇರ್ಲಿಕ್ಕೆ ಬೇಜಾರಿಲ್ಲ, ಹೋಗ್ಲಿಕ್ಕೆ ಭಯ ಇಲ್ಲ ಅಂತ ಹೇಳಿ. ಎಷ್ಟು ದಿನ ದೇವ್ರು ಇಡ್ತಾನೋ ನಾನು ಬೇಜಾರಿಲ್ಲ, ಇರ್ತೀನಿ. ಯಾಕೆಂದರೆ ಇಲ್ಲಿ ಮಾಡ್ಲಿಕ್ಕೆ ಸಾಧನೆ ಉಂಟು, ಕರೆದ ದಿವಸ ಭಯನೂ ಇಲ್ಲ ಅಂತ. ಈ ದೃಷ್ಟಿಕೋನ ಬರೋದೇನದಲ್ಲ, ಅದು ವೈರಾಗ್ಯ ಇದ್ದಾಗ ಮಾತ್ರ ಇಲ್ಲ ಬರೋದಿಲ್ಲ. ಇಂತಹ ವೈರಾಗ್ಯಗಳ ಅನೇಕ ರೀತಿಯ ವೈರಾಗ್ಯಗಳ ಒಂದು ಸಮಷ್ಟಿ ರೂಪನೇ ಸಾಕ್ಷಾತ್ ವಾಯುದೇವರು. ಯಾರು? ಹನುಮಂತ ದೇವರು. ಯಾಕೆ ನೀವು ಸುಮ್ಮನೆ ಇವತ್ತು ಹನುಮತ್ ಜಯಂತಿ ಅಂತ ಹಂಗೆ ಹೇಳ್ತಾ ಇದ್ದೀರಾ ಅಂದರೆ, ಇಲ್ಲ, ಇದನ್ನು ಮಾಡಿ ತೋರಿಸಿದ್ರು, ಎಲ್ಲ ಮುಗೀತು, ಸೀತಾದೇವಿಯನ್ನು ಕರೆದ್ರು, ಏನಾದರೂ ಒಂದು ಉತ್ತಮವಾದದ್ದನ್ನು ಕೊಡು ಇವರಿಗೆ ಅಂತಂದರು. ಯಾರಿಗಾದರೂ ಕೊಡು, ನಿಮ್ಗೆ ಯಾರಿಗೆ ಇಷ್ಟ ಅವ್ರಿಗೆ ಕೊಡು. ಅಂಗದ ಇದ್ದ ಸಣ್ಣ ಹುಡುಗ, ದೊಡ್ಡ ಕೆಲಸ ಮಾಡ, ಅವನಿಗೆ ಕೊಡು, ಇಲ್ಲ ಸುಗ್ರೀವನಿಗೆ ಕೊಡು. ಯಾರಿಗೆ ಕೊಡು ಅಂದರೆ ನೇರವಾಗಿ ಮಾಲೆಯನ್ನು ತಂದು ಹನುಮಂತನ ಕೊಳ್ಳೆ ಹಾಕಿ, ಮಣಿಮಂಜು ಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂ ಬಂಧ ಅಂತ ನೋಡ್ತೀವಿ. ಅದು ತೋರಿಸ್ತದೆ ಎಲ್ಲರಲ್ಲೂ ಕೂಡ ಉತ್ತಮರಾದ ಸೇವಕರು ಅಂದರೆ ಸಾಕ್ಷಾತ್ ಹನುಮಂತ ದೇವರು. ವೈರಾಗ್ಯವನ್ನು ತೋರಿಸಿದ ರೀತಿ ಏನು ಅಂದರೆ, ಆಯಿತು ಮಾಲೆಯನ್ನೇನು ಆಶೀರ್ವಾದ ರೂಪದಲ್ಲಿ ಕೊಟ್ಟರು, ಏನು ಬೇಕಾದ್ರೂ ಕೇಳು ನಾವು ಕೊಡ್ತೀವಿ ಅಂತ ರಾಮದೇವರ ಆ ದೊಡ್ಡಸ್ತಿಕೆ ಅಂತದ್ದು ಅಂದರೆ ಅವರೇ ಕೂತ ಜಾಗವನ್ನು ಬೇಕಾದ ಹನುಮಂತ ದೇವರಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ರು. ನಿಜವಾಗಿ ಇರೋದು ಹಾಗೆ. ಅರ್ಥಾತ್ ಸಾಕ್ಷಾತ್ ಪರಮಾತ್ಮನ ಮಗ ವಾಯುದೇವ ಮಾಡ್ಬೋದಾಗಿತ್ತು. ಆದರೂ ಕೂಡ ಹೇಳ್ತಾರೆ, ತತ್ಪಾದ ಸೇವಾ ರತಿರೇಶನ ಇಚ್ಛತು ತಥಾಪಿ ಭೋಗ ನನುಸಾ ವಿರಕ್ತಿ. ಏನು ಕೇಳಿದರೂ ಕೂಡ ಕೊಡಲಿಕ್ಕೆ ಅಸಾಧ್ಯ ಅಂತ ಇರಲಿಲ್ಲ. ಅಂಥ ಕಡೆಗೆ ಹನುಮಂತ ದೇವರು ಕೇಳ್ತಾರೆ, ನಿಮ್ಮ ಪಾದ ಸೇವೆಯನ್ನು ಕೊಟ್ಟರೆ ಸಾಕು, ಅಷ್ಟೇ ನನಗೆ ವೈರಾಗ್ಯ ಅಂತ. ಹೀಗಾಗಿ ಇದಕ್ಕಿಂತ ವೈರಾಗ್ಯ ಯಾವುದಿರ್ಲಿಕ್ಕೆ ಸಾಧ್ಯ? ಯಾರೋ ಒಬ್ಬರು ಪಾಪ ಜೀವ ಕಳ್ಕೊಂಡಿರ್ತಾರೆ, ಅಲ್ಲಿ ಹೋದಾಗ ಅನಿಸ್ತದೆ ಸ್ಮಶಾನ ವೈರಾಗ್ಯ ಅಂತಾರೆ. ಇನ್ನೇನು ನಾವು ಮಾಡಿ ಏನು ಉಪಯೋಗ? ಇಷ್ಟೇ ನೋಡ್ರಿ, ಎಲ್ಲರಿಗೂ ಮನೆಗೆ ಬಂದ ತಕ್ಷಣ ಜಗಳ ಶುರುವಾಗ್ತದೆ. ನಾ ಹೇಳಿ ಹೋಗಿದ್ದೆ ಅದನ್ನು ಮಾಡಿ ಇವತ್ತಂತ, ಇವತ್ತು ಮಾಡೇ ಇಲ್ಲ ಅಂತ ಶುರುವಾಗ್ತದೆ. ನಾಳೆ ಇದನ್ನು ಮಾಡಬೇಕು, ಅದು ಮಾಡಬೇಕು, ಯಾರ್ದೋ ಫೋನ್ ಬರ್ತದೆ, ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ. ಅಲ್ಲೋ ಈ ಒಂದು ತಾಸಿಂದ ಬೇಕಾದಷ್ಟು ಮಾತಾಡಿದ್ರು. ವೈರಾಗ್ಯದ ಮಾತು ಅಂದರೆ ಅದು ಸ್ಮಶಾನ ವೈರಾಗ್ಯ, ಒಂದು ಪರಿಸ್ಥಿತಿ ನೋಡಿ ಬಂದಂಥ ವೈರಾಗ್ಯ. ಮತ್ತೆ ಅಭಾವ ವೈರಾಗ್ಯ ನಮ್ಮ ಹತ್ರ ಇಲ್ಲ ಅಂದ್ರೆ ನಾವು ನೋಡಿ, ಅವೆಲ್ಲ ದೊಡ್ಡ ಕಂಪ್ನಿಗೆ ಹೋಗ್ಬಾರ್ದು, ನಾವು ಸಣ್ಣ ಕಂಪ್ನಿಯಾಗ ಇರ್ತೀವಿ. ಅವಾಗ ದೊಡ್ಡ ಕಂಪ್ನಿಯಾಗ ಚಲೋ ಇಲ್ಲ, ಸಣ್ಣದೊಳಗೆ ಚಲೋ, ದೊಡ್ಡ ಮನೆ ಕಟ್ಟಬಾರ್ದು, ಸಣ್ಣ ಮನೆಯೇ ಚಲೋ. ನಮ್ಮ ಹತ್ರ ಇಲ್ಲ, ಅದಕ್ಕೆ ನಾವು ಹಂಗೆ ಅನ್ನೋದು. ಇದು ಅಭಾವ ವೈರಾಗ್ಯ. ಎಲ್ಲ ಹನುಮಂತ ದೇವರಿಗೆ ಇಲ್ಲದೆ ಇರೋ ವಸ್ತುನೇ ಇಲ್ಲ. ಆಗಲೇ ನೋಡಿರಲಿಲ್ಲ, ಸುಮ್ಮನೆ ಹಿಂಗೆ ಕೈ ಮಾಡಿ ಗಂಧಮಾದನ ಪರ್ವತ ತಂದು ಹಿಂಗೆ ಮಾಡಿ ಹಿಂಗೆ ಎಡಗೈಯಿಂದ ಎಸ್ತಿದ್ವಿ.
ರಾಮಾರ್ಚನೆಯೋ ನಹಿತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯ ಶ್ರೇಮಸ್ಯ ನಾಭೂ. ದೊಡ್ಡದಾಗಿ ಏನು ಹನುಮಂತ ದೇವರಿಗೆ ಇದನ್ನು ತರಬೇಕಾದ್ರೆ ಗಂಧಮಾದನ ಪರ್ವತ ತರಬೇಕಾದ್ರೆ ಎಷ್ಟು ಶ್ರಮ ಆಗಿತ್ತು, ಅಷ್ಟು ಶ್ರಮಕ್ಕಿಂತ ಹೆಚ್ಚಿನ ಶ್ರಮ ರಾಮದೇವರಿಗೆ ಹೂ ತರಬೇಕಾದ್ರೆ ಆಯಿತು. ಹೂ ಎತ್ತಲಿಕ್ಕೆ ಅಷ್ಟು ಕಷ್ಟ ಆಯಿತು. ಯಾಕೆಂದರೆ ಇದು ರಾಮದೇವರಿಗೆ ಕೊಡ್ತಾ ಇದ್ದೀನಿ ಅನ್ನೋ ಭಾವ, ಎಷ್ಟು ಶುದ್ಧಿಯಿಂದ ಮಾಡಬೇಕು ಅಂತ. ಹೀಗಾಗಿ ಅವರ ಬಲಕ್ಕೆ ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೂ ಕೂಡ ಅವರಂತಾರೆ ತತ್ಪಾದ ಸೇವಾ ರೀತಿ, ಇನ್ನೇನು ಕೊಡಬೇಡ, ನಿನ್ನ ಪಾದ ಸೇವೆಯನ್ನು ಮಾಡುವ ಅದ್ಯಾಪಿ ಕಿಂಪುರುಷೇ ಕಿಲಾಸ್ತೆ ಬರ್ತದೆ. ಕಿಂಪುರುಷ ಖಂಡದೊಳಗೆ ಇವತ್ತಿಗೂ ವಾಯುದೇವರು ರಾಮ 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 ಅಂತ ಜಪ ಮಾಡ್ತಾ ಇದ್ದಾರೆ ಹೊರತು ಇನ್ಯಾವುದನ್ನು ಅಪೇಕ್ಷೆ ಪಟ್ಟಿಲ್ಲ. ಈ ಏನಂತಾರೆ ವೈರಾಗ್ಯದ ಮಣಿ ಯಾರಿದ್ದಾರೆ ಹನುಮಂತ ದೇವರು, ಅವರು ನಮಗೇನು ಕೊಡ್ಬೋದು? ನಿರ್ಭಯತ್ವವನ್ನು ಕೊಡ್ಬೋದು. ಇಲ್ಲ ಯಾರು ಕೊಡ್ಲಿಕ್ಕೆ ಸಾಧ್ಯ? ಯಾರಿಗೆ ವೈರಾಗ್ಯ ಬಂದಿಲ್ಲ ಅವರಿಗೆ ಭಯ ಇದೆ, ಯಾರಿಗೆ ಭಯ ಇದೆ ಅವರು ನಮ್ಗೆ ನಿರ್ಭಯತ್ವ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿರ್ಭಯತ್ವವನ್ನು ನಾವು ಯಾರಾದರೂ ಅಪೇಕ್ಷೆ ಪಡಬೇಕು, ಯಾರಿಂದಾದರೂ ಅಂತಾದರೆ ಅದು ಪರಮಾತ್ಮನನ್ನು ಬಿಟ್ಟರೆ ಕೇವಲ ಹನುಮಂತ ದೇವರಿಂದಲೇ ನಾವು ಪಡಿಬೇಕು. ಅದಕ್ಕೆ ಅದನ್ನು ಭಾಳ ಸ್ಟ್ರಾಟಜಿಕ್ ಆಗಿ ಇಟ್ಟಾರೆ, ನಿರ್ಭಯತ್ವವನ್ನು. ಮತ್ತು ಅರೋಗತ. ಅರೋಗತ ಅನ್ನೋದಕ್ಕೆ ಎಲ್ಲ ಗೊತ್ತಿರುವಂತೆ ರೋಗ ಅಂತಂದರೆ ಸಂಸಾರ ಅನ್ನೋದು ಒಂದು ರೋಗ ಅಂತೇಳಿ ಆಮಯ ಅಂತ ಕರೀತಾರೆ. ನಿರಾಮಯರಾಗಿರ್ಬೇಕು ನಾವು. ನಿರಾಮಯರು ಅಂತಂದರೆ ಸಂಸಾರದಾಗ ಇರಬಾರ್ದು ಅಂತಲ್ಲ, ನಾವು ಇದ್ರೇ ನಮ್ಮ ಕೆಲಸ ಆಗೋದು. ನಮಗಿರುವಂಥ ಯಾವ ಕರ್ಮಾದಿಗಳವ, ಪ್ರಾರಬ್ಧ ಕರ್ಮಗಳವ ಎಲ್ಲ ಕ್ಷಯ ಆಗಿ ಉತ್ತಮವಾದ ಲೋಕಗಳು ದೊರಿಬೇಕು ಅಂದರೆ ಸಂಸಾರ ಅನಿವಾರ್ಯ. ಆದರೆ ಅದರ ಲೇಪ ಆಗಬಾರ್ದು ಅಂತಂದರೆ ಅರೋಗತ ಅನ್ನೋ ಡೇ ಟು ಡೇ ಜೀವನದೊಳಗೂ ಅರೋಗತ, ರೋಗ ಇಲ್ಲದಂತೆ ಪರಮಾತ್ಮ ವಾಯುದೇವರು ಮಾಡ್ತಾರೆ. ಯಾಕೆಂದರೆ ಎಲ್ಲ ರೋಗಗಳಿಗೆ ಯಾವ ದೇವತೆಗಳು ವೈದ್ಯರು ಅಂತಿದ್ದಾರೋ ಅವರನ್ನು ನೇಮನ ಮಾಡುವ ಸಾಕ್ಷಾತ್ ವಾಯುದೇವರಾದ್ದರಿಂದ ಎಲ್ಲ ರೋಗಗಳನ್ನು ಪರಿಹಾರ ಮಾಡುತ್ತಾರೆ. ನಿರ್ಭಯತ್ವ ಅರೋಗತ. ಆಮೇಲೆ ಅಜಾಡ್ಯಂ ಅಂತಂದು, ಅಜಾಡ್ಯಂ ವಾಕ್ಪಡುತ್ತಂ. ಇದು ಎರಡು ಅಜಾಡ್ಯ ಅಂತ ಹೇಳಬೇಕಾದ್ರೆ, ಜಾಡ್ಯ ಅಂದ್ರೆ ಏನು? ನಮಗೆಲ್ಲ ಅದಲ್ಲ ಅದೇ ಜಾಡ್ಯ. ಇಲ್ಲಿ ಇದ್ದಿದ್ದಿಲ್ಲ ಅಂತ ಇಟ್ಕೊಂಡು ಜಗತ್ತೊಳಗೆ ಇವತ್ತು ಇಲ್ಲಿ 200 ಮಂದಿ ಇರ್ತೀವಿ. ಜಾಡ್ಯ ಇರೋದ್ರಿಂದ ಇಲ್ಲಿ 25 ಮಂದಿ ಇದ್ದಾರೆ, ಗೊತ್ತಾಯ್ತು? ಇದು ಜಾಡ್ಯ ಅಂದರೆ ಒಂದು ಕೆಲಸಕ್ಕೆ ಬೇಕಾಗುವ ಚಾಕಚಕ್ಯ ಅದು ಕಡಿಮೆ ಇರ್ತದೆ. ನಮಗೆ ಇರೋದೇ ಇಲ್ಲ, ಇನ್ಫ್ಯಾಕ್ಟ್ ನಮಗಂತೂ ಇಲ್ಲೇ ಇಲ್ಲ ಅಂತ ಅನ್ಬೋದು. ಆ ಮಟ್ಟದ ಸ್ಥಿತಿಯೊಳಗೆ ನಾವಿದ್ದೀವಿ. ಅದನ್ನು ದೂರ ಮಾಡುವವರು ಹನುಮಂತ ದೇವರು. ಇದನ್ನು ಮಾಡಿ ತೋರಿಸಿದ್ರು. ಬಹಳ ಒಳ್ಳೆ ಸಂದರ್ಭವನ್ನು ಹೇಳ್ತಾರೆ. ಸಮುದ್ರವನ್ನು ಉಲ್ಲಂಘನ ಮಾಡಬೇಕು. ಸಮುದ್ರ ಲಂಘನ ಮಾಡಿದ ತಕ್ಷಣ ದಾರಿಯೊಳಗೆ ಮೈನಾಕ ಪರ್ವತ ಬಂತು. ಸಮುದ್ರದ ಪರ್ವತ ಎಲ್ಲಿಂದ ಬಂತು? ಅದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದು ಹಿಂದಕ್ಕೆ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು. ಆ ರೆಕ್ಕೆಗಳನ್ನೆಲ್ಲ ಇಂದ್ರದೇವ ರೆಕ್ಕೆ ಇತ್ತಲ್ಲ, ಒಂದು ಕಡೆಯಿಂದ ಹಾರ್ತಾ ಇದ್ವು. ನಮ್ಮಲ್ಲಿ ಪಾತ್ರಗಿತ್ತಿ ಬಂದರೆ ಬಿಡೋದಿಲ್ಲ, ಇನ್ನು ಪರ್ವತ ಬಂದು ಬಿದ್ದರು ಮೈ ಮೇಲೆ. ಅದಕ್ಕೆ ಏನು ಮಾಡಿದ್ರು ಜನ ಎಲ್ಲ ಹಾರ ಮಾಡಿ ಇಂದ್ರನಿಗೆ ಒಂದು ಪತ್ರ ಬರೆದು ಏನಾದರೂ ಮಾಡುವುದು. ಆವಾಗ ಇಂದ್ರದೇವರು ತಮ್ಮ ಹತ್ರ ವಜ್ರಾಯುಧ ಇತ್ತಲ್ಲ ಅದನ್ನು ತಗೊಂಡು ಅದನ್ನು ಕತ್ತರಿಸಿದರು ಇಂದ್ರರು. ಆ ಕತ್ತರಿಸುವ ಸರಣಿ ನಡೆದಿತ್ತು. ಎಲ್ಲ ಪರ್ವತಗಳ ಪಕ್ಷ ಅಂದರೆ ರೆಕ್ಕೆ ಕಟ್ ಮಾಡುವ ಪರಿಸ್ಥಿತಿ ನಡೆದಿತ್ತಲ್ಲ. ಆವಾಗ ಮೈನಾಕ ಪರ್ವತ ಓಡಿ ಹೋಗಿ ಸಮುದ್ರದೊಳಗೆ ಅಡ್ಕೊಂಡು, ಸಮುದ್ರದ ಒಡಲಿನೊಳಗೆ ಮೈನಾಕ ಇದ್ದ. ಅವನು ಕಾಯ್ತಾ ಇದ್ದ, ಯಾವಾಗಾದರೂ ನಾನು ಮೇಲೆ ಬರಬೇಕು, ಒಂದು ಒಳ್ಳೆಯ ಕಾಲಕ್ಕೆ ಬರಬೇಕು. ಅಷ್ಟೇ ಅಲ್ಲ, ನಾನು ಮೇಲೆ ಬಂದಾಗ ನನ್ನ ರಕ್ಷಣೆ ಮಾಡುವವರು ಯಾರಾದರೂ ಇರಬೇಕು. ಆ ಕಾಲಕ್ಕೆ ಕಾಯ್ತಾ ಇದ್ದ. ಸಮುದ್ರ ರಾಜ ಅಂದ, ನಾನೂ ಕೂಡ ಕಾಯ್ತಾ ಇದ್ದೀನಿ ಸೇವೆ ಮಾಡಲಿಕ್ಕೆ. ಯಾಕೆ ಗೊತ್ತೇನ್ರಿ? ಸಾಗರ ಅನ್ನೋದು ನಿರ್ಮಾಣ ಆಗಿದ್ದೇ ಸಗರನ ಮಕ್ಕಳಿಂದ. ನೀವೆಲ್ಲ ಕಥೆ ಕೇಳಿರಿ. ಸಗರನಿಗೆ 60,000 ಜನ ಮಕ್ಕಳು. ಅವರೆಲ್ಲರೂ ಕೂಡಿ ಆ ಯಜ್ಞದ ಅಶ್ವವನ್ನು ಹುಡುಕ್ತಾ ದೊಡ್ಡದಾದ ಒಂದು ತೆಗ್ಗು ತೆಗೆದರು. ಅದು ಸಾಗರ ಆಗಿಬಿಡುತ್ತೆ, ದೊಡ್ಡ ತೆಗ್ಗು. ಹೀಗಾಗಿ ಸೂರ್ಯವಂಶದ ಸಗರ ರಾಜನಿಂದ ಸಾಗರ ನಾನು ಹುಟ್ಟಿದ್ದೇನೆ. ಹೀಗಾಗಿ ನಾನು ಸೂರ್ಯವಂಶಕ್ಕೆ ಏನಾದರೂ ಮಾಡಬೇಕು ಸೇವಾ ಅಂತ ಅವನು ಕಾಯ್ತಾ ಇದ್ದಾನೆ. ನೋಡ್ರಿ, ಸಮುದ್ರನೂ ಕಾಯ್ತಾ ಇದ್ದಾನೆ, ಸಾಗರ ರಾಜ. ಸಾಗರದಲ್ಲಿ ಕೂತುಕೊಂಡ ಮೈನಾಕನು ಕಾಯ್ತಾ ಇದ್ದ. ಇಂತಹ ಪ್ರಸಂಗದೊಳಗೆ ಹನುಮಂತ ದೇವರು ಸೂರ್ಯವಂಶದ ಕುಲದೀಪಕನಾದ ರಾಮದೇವರ ಕಾರ್ಯಕ್ಕಾಗಿ ಹೊರಟಿದ್ದಾರೆ ಅಂದಾಗ ಸಮುದ್ರ ರಾಜ ಹೇಳಿದ, ಮೈನಾಕ ಹೇಳು, ಈಗ ಹನುಮಂತ ದೇವರಿಗೆ ಏನಾದರೂ ಸೇವೆ ಮಾಡು ಅಂತ ಹೇಳಿದ. ಆವಾಗ ಅವನು ಮೇಲೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ರಿ ಅಂತ ಹೇಳಿದ್ರು. ಒಂದು ಇಂಟರ್ವಲ್ ಅಂತ ಕೊಡ್ತಾರೆ. 4 ತಾಸಿನ ಸಿನಿಮಾ ಅದು ಒಂದು 2 ತಾಸಿಗೆ ಒಂದು ಇಂಟರ್ವಲ್ ಅಂತ ಕೊಡಬೇಕು ಬೇಡ, ಇಲ್ಲಾಂದ್ರೆ ತಲೆ ಕೆಟ್ಟೋಗಿ ಹಂಗೂ ಇನ್ನೂ ತಲೆ ಕೆಡೋದೆ. ಆ ಪರಿಸ್ಥಿತಿ ಇದ್ದಾಗ ಮತ್ತೆ ಹೆಂಗೆ ಮಾಡೋದು ಅಂತಂದಾಗ ಇಲ್ಲಿ ಏನಾದರೂ ಮಾಡಿ ಒಂದು ಇಂಟರ್ವಲ್ ಕೊಡಬೇಕು ಅಂತೇಳಿ ಅವನಿಗೆ ಹನುಮಂತ ದೇವರಿಗೇನು ಅಪೇಕ್ಷೆ ಇಲ್ಲ. ಅವನ ಮೇಲೆ ಬಂದು, ದಯವಿಟ್ಟು ಸ್ವಾಮಿ ನಮ್ಮ ಹತ್ರ
ಒಂದು ಎರಡು ಹೆಜ್ಜೆ ಇಟ್ಟು, ನಮ್ಮ ಮನೆಯೊಳಗೆ ಕಾಲು ಹಾಕ್ರಿ ಅಂತಾರೆ ಹಂಗೆ ನಮ್ಮ ಮೈ ಮೇಲೆ ಒಂದಿಷ್ಟು ಹೆಜ್ಜೆ ಇಟ್ಟು ಒಂದು 2 ನಿಮಿಷ ವಿಶ್ರಾಮ ಮಾಡ್ಕೊಂಡು ಮುಂದೆ ಹೋಗುವಂಥದ್ದು. ಹನುಮಂತ ದೇವರಂದರು ಅಜಾಡ್ಯಂ. ನಮ್ಮ ಹತ್ರ ಅದು ಇದು ಯಾರಿಗೆ ವಿಶ್ರಾಂತಿ ಬೇಕು ಅಂದರೆ, ಯಾರಿಗೆ ಜಡತೆ ಅದ, ಯಾರಿಗೆ ಮೈಯೊಳಗೆ ಒಂದು ಜಾಡ್ಯ ಅದ, ಅವರಿಗೆ ವಿಶ್ರಾಂತಿ ಬೇಕು. ನಾನು ಅಜಾಡ್ಯಂ, ಅಜಾಡ್ಯನಾದವನು, ಆದ್ದರಿಂದ ವಿಶ್ರಾಂತಿ ಅಪೇಕ್ಷೆ ನನಗಿಲ್ಲ. ಆದರೂ ನಿನಗೆ ಅನುಗ್ರಹ ಮಾಡ್ತೀನಿ, ಸ್ಪರ್ಶ ಮಾಡಿ ಹೋಗಿ. ಸ್ಪರ್ಶ ಮಾಡಿದ್ರೆ ಉದ್ಧಾರ ಅದ ನಾವು. ಹೀಗಾಗಿ ಮೈನಾಕ ಪರ್ವತವನ್ನು ತಮ್ಮ ಯಾವ ಉಪಯೋಗಕ್ಕೂ ಅವರು ಬಳಸಲಿಲ್ಲ. ಯಾಕೆ ಹೇಳಿದ್ರೆ ಅವರು ಜಾಡ್ಯವನ್ನೇ ಹೊಂದಿದವರಲ್ಲ. ಹೀಗಾಗಿ ಜಡತ್ವ ಇಲ್ಲದ ಹನುಮಂತ ದೇವರು ಅಜಾಡ್ಯರಾಗಿ ಆ ಪ್ರದೇಶಕ್ಕೆ ಮುಟ್ಟಿದರು. ಅಲ್ಲಿಂದ ಮುಂದಿನ ಕೆಲಸ ಎಲ್ಲ ನಡೀತು ಅಂತ ಇದು ಅದಕ್ಕೆ ದೊಡ್ಡ ನಿದರ್ಶನ. ನಮಗೂ ಜೀವನದೊಳಗೆ ಬೇಕಾದಷ್ಟು ಸೌಕರ್ಯ ದೇವರು ಕೊಟ್ಟಿರ್ತಾನೆ, ಆದರೂ ಕೂಡ ಯಾವುದೋ ಒಂದು ಫೋರ್ಸ್ ಹಿಡಿತಾ ಇದೆ, ಮಾಡ್ಲಿಕ್ಕೆ ಆಗ್ತಿರೋದು. ಆರಾಮಾಗಿ ವಿಶ್ರಾಂತಿ ಮಾಡಿಬಿಡೋಣ ಅಂತ ಅನಿಸ್ತಿರ್ತಾರೆ. ವಿಶ್ರಾಂತಿ ಮಾಡುವುದು ನೀರು ತೆಗ್ಗಿಗೆ ಹೋದಂಗಿರಕ್ಕೆ ನೋಡಿರ್ಬೇಕಾ. ನೀರು ತೆಗ್ಗಿಗೆ ಹೋಗ್ಲಿಕ್ಕೆ ನಾವೇನೋ ಮೋಟರ್ ಹಚ್ಬೇಕಾ? ಇಲ್ಲ. ಆ ತೆಗ್ಗಿನಿಂದ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಮೋಟರ್ ಬೇಕಾಗ್ತದೆ, ಹಾರ್ಸ್ ಪವರ್ ಬೇಕಾಗ್ತದೆ. ಹಾಗೆ ಸ್ವಾಭಾವಿಕವಾದ ಸ್ವಭಾವನೆ ವಿಶ್ರಾಂತಿ ನಮ್ಮದು. ಆದರೆ ವಿಶ್ರಾಂತಿಗೆ ವಿರುದ್ಧವಾಗಿ ನಾವು ನಡ್ಕೊಂಡಾಗ, ಶ್ರಾಂತರಾದಾಗ ನಾವು ವಿಶ್ರುತರಾಗ್ತೀವಿ. ಅದನ್ನು ತೋರಿಸುವುದು ಅಜಾಡ್ಯಂ ಅನ್ನುವ ಹನುಮಂತ ದೇವರ ವಿಚಾರ. ಆಮೇಲೆ ವಾಕ್ಪಟುತ್ವಂ ಅಂತ ಹೇಳಿ ಈ ಸದ್ಯಕ್ಕೆ ಎಲ್ಲದಕ್ಕೂ ಮಹತ್ವದ್ದು ಅದು ಎಲೋಕ್ವೆನ್ಸ್ ಇನ್ ವರ್ಡ್ಸ್ ಅಂತ, ಅದ್ಭುತವಾದ ಮಾತು. ಯಾಕೆಂದರೆ ಹೇಳ್ತಾರೆ, ಕೇಯೂರಾಣಿ ನ ಭೂಷಯಂತಿ ಪುರುಷಂ ಹಾರಾಹ ನ ಚಂದ್ರೋಜ್ವಲಾಹ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ ವಾಣ್ಯೇಕಾ ಸಮಲಂ ಕರೋತಿ ಪುರುಷಂ ಯಾ ಸಂಸ್ಕೃತಾ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಒಬ್ಬ ಕವಿ ಹೇಳ್ತಾನೆ, ಜಗತ್ತಿನೊಳಗೆ ಯಾವುದಾದ್ರೂ ಒಂದು ವೆರಿ ವೆರಿ ವೆಲ್ ರೆವರ್ಡ್ ವಸ್ತು ಅಂತಿದ್ರೆ, ವೆಲ್ ರೆಸ್ಪೆಕ್ಟೆಡ್ ವಸ್ತು ಅಂತಿದ್ರೆ ಅದು ಉತ್ತಮವಾದ ಮಾತುಗಾರಿಕೆ ಅಂತ. ಅದಕ್ಕಿಂತ ರೆಸ್ಪೆಕ್ಟ್ಫುಲ್ ವಸ್ತುವೇ ಇಲ್ಲ ಅಂತ. ಯಾಕೆಂದರೆ ಮೈಯೊಳಗೆ ಆಭರಣ ಹಾಕೊಂಡ್ರೂ ಕೂಡ ಜನ ಮಾತಾಡಿಸೋದಿಲ್ಲ, ಭಾರಿ ಅಂತ ಅನ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಭೂಷಣ ಸ್ವಲ್ಪ ಮಟ್ಟಿಗೆ. ಅವನ ಬಾಯಿ ತೆಗೆದ ತಕ್ಷಣ ಯಾವುದೋ ಒಂದು ಅನಾಗರಿಕ ಶಬ್ದ ಆಡಿದ ಅಂತಂದರೆ ಎಷ್ಟು ತಯಾರಾಗಿ ಹೋಗಿದ್ರೆ ಏನು ಅಂತ ಕಾಣಿಸ್ತದೆ. ನಾಗರಿಕತೆ ಅನ್ನೋದು ಮಾಡ್ತಿದ್ದಾರೆ. ಆದ್ದರಿಂದ ಕೇಯೂರಾಣಿನ ಭೂಷಯಂತಿ ಹಾರಾಹನ ಚಂದ್ರೋಜ್ವಲ, ಮೈತುಂಬೆ ಬಂಗಾರದ ಸಹ ಒಳ್ಳೆಯ ಆಭರಣಗಳು ಇವು ಯಾವುದು ಕೂಡ ನ ಸ್ನಾನಂ, ಒಳ್ಳೆಯ ಶುದ್ಧಿ ಮಾಡಿಕೊಂಡು ಸೆಂಟ್ ಹೊಡ್ಕೊಂಡು ತಯಾರಾಗಿ ಹೋಗಿರ್ತಾರೆ. ನೋಡ್ತಾರೆ ಪಾಪ ಗ್ರಾಮರ್ನೊಳಗೆ ಒಂದು ವಾಕ್ಯಕ್ಕೆ ಆ ವಾಕ್ಯದೊಳಗಿರೋ ಶಬ್ದಕ್ಕಿಂತ ಹೆಚ್ಚು ಮಿಸ್ಟೇಕ್ಸ್ ಹಿಂಗಾದ್ರೆ. ಹೀಗಾಗಿ ಯಾವುದೂ ಅಲ್ಲ ಅದಕ್ಕೆ ಹೇಳ್ತಾರೆ, ವಾಣ್ಯೇಕ ಸಮಲಂಕರ, ಒಳ್ಳೆಯ ಮಾತು, ಸುಸಂಸ್ಕೃತವಾದ ಮಾತು ಎಲ್ಲದಕ್ಕೂ ದೊಡ್ಡದು ಅಂತ ಹೇಳ್ತಾರೆ. ಅಂತಹ ಮಾತು ವಾಕ್ಪಟುತ್ವ ಅದು ನಮಗೆ ಬರಬೇಕು, ಪ್ರತಿಯೊಬ್ಬರಿಗೂ ಬರಬೇಕು. ಅದು ಬರೋದು ಎಲ್ಲಿಂದ? ನೀವು ಎಲ್ಲಿ ಹೋದರೂ ಕೂಡ ಯಾವ ಸ್ಪೋಕನ್ ಇಂಗ್ಲೀಷ್ ಹೋದರೂ ಬರೋದಿಲ್ಲ, ಯಾವ ಸ್ಪೋಕನ್ ಡ್ಯಾಶ್ ಡ್ಯಾಶ್ ಹೋದರೂ ಬರೋದಿಲ್ಲ. ಬರೋದು ಒಂದೇ ಒಂದರಿಂದ ಬುದ್ಧಿರ್ಬಲಂ ಯಶೋಧೈರ್ಯಂ, ಹನುಮಂತ ದೇವರ ಅನುಗ್ರಹದಿಂದ. ಅಜಾಡ್ಯಂ ವಾಕ್ಪಟುತ್ವಂ ಚ. ಅದಕ್ಕೊಂದು ಉದಾಹರಣೆ ಅವ್ರು ಮಾಡಿ ತೋರಿಸಿರ್ಬೇಕಲ್ಲ, ಅಫ್ಕೋರ್ಸ್ ಮಾಡ್ಯಾರ. ಅದಂತೂ ಭಾರಿ ವಿಶೇಷ, ಅದಕ್ಕೆ ಅದನ್ನು ಕೊನೆಗಿಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂಥರ ಅದು ಕೊನೆಯ ಶಬ್ದ. ಸುಗ್ರೀವ ವಾಲಿಗೆ ಹೆದರ್ಕೊಂಡು ತಾನು ಋಷ್ಯಮುಖ ಪರ್ವತದೊಳಗೆ ಕೂತಿದ್ದ. ಹನುಮಂತ ದೇವರು ಅವರ ಸ್ನೇಹಿತರು. ಓಕೆ, ಆವಾಗ ಋಷ್ಯಮುಖದೊಳಗೆ ಕೂತಾಗ ಯಾರೇ ಬಂದರೂ ಕೂಡ ಇವರು ನಮ್ಮ ವಿರೋಧಿಗೆ ಬಣದವರು ಇರ್ಬೋದು ಅಂತ ಒಂದು ಭಯ ಇತ್ತು. ಆವಾಗ ಸುಗ್ರೀವನ ಜೊತೆ ಹನುಮಂತ ಕೂತಿದ್ದಾನೆ. ದೂರದಲ್ಲಿ ರಾಮ ಲಕ್ಷ್ಮಣರು ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ನೋಡ್ರಿ, ಫಸ್ಟ್ ಎನ್ಕೌಂಟರ್. ರಾಮ ಲಕ್ಷ್ಮಣರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಕೈಯೊಳಗೆ ಬಿಲ್ಲು ಬಾಣ ಇದೆಲ್ಲ ಇರೋದ್ರಿಂದ ಮತ್ತೆ ಇವರು ನಮ್ಮ ವಿರೋಧಿಗಳೇ ಇರ್ಬೋದೇನೋ ಅಂತ ಒಂದು ಭಯ ಆಯಿತು ಸುಗ್ರೀವನಿಗೆ. ಭಯ. ಹನುಮಂತನಿಗೆ ಹೇಳಿದ್ದನು, ನೀವು ಹೋಗಿ ಒಂಚೂರು ನೋಡ್ಕೊಂಡು ಯಾರು ನಮಗೇನಾದರೂ ಸಮಸ್ಯೆ ಇಲ್ಲ ತಾನೆ ಅಂತ ನಿಶ್ಚಯ ಮಾಡಬೇಕು. ಆವಾಗ ಹನುಮಂತ ದೇವರು ಹೋಗುವಾಗ ಒಂದು ಬೇರೆ ರೂಪ, ಒಂದು ಭಿಕ್ಷುವಿನ ರೂಪವನ್ನು ತೆಗೆದುಕೊಂಡು, ಸನ್ಯಾಸಿ ರೂಪದಲ್ಲಿ ಅಥವಾ ಭಿಕ್ಷುಕನ ರೂಪದಲ್ಲಿ ಹೋಗಿ ಅವರ ಮುಂದೆ ನಿಂತು ಯಾರು ಏನು ಎತ್ತ ಅಂತ ಒಂದು 5 ಮಾತಾಡಿದ್ರು. 5 ಮಾತು. ಆವಾಗ ಹನುಮಂತ ದೇವರನ್ನು ನೋಡಿ, ಆ ರೂಪದಲ್ಲಿ ಮಾತನಾಡಿದವ್ರು ನೋಡಿ, ರಾಮದೇವರು ಅಂದ್ರಂತೆ, ಲಕ್ಷ್ಮಣ ನೋಡಿದೆನು ಅಂತ. ಏನು ನೋಡಿ, ಇಂತಹ ಮಾತು ಎಲ್ಲಾದರೂ ಕೇಳಿದ್ವು ನಾವು ಇಷ್ಟು ವರ್ಷದೊಳಗೆ? ನಾನು ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತ. ಋಗ್ವೇದ ಓದ್ದವರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಇಂಥ ಮಾತು, ಯಜುರ್ವೇದ ಓದ್ದವರಿಗೆ ಬರೋದಿಲ್ಲ, ಸಾಮವೇದಿಗಳಿಗೆ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ ಇಂಥ ಒಳ್ಳೆಯ ಮಾತು. ಈಗ ನೂನಂ ವ್ಯಾಕರಣಂ ಕೃತ್ಸನಂ ಅನೇನ ಬಹುದಾಶ್ರಿತಂ.
ಬಹುವ್ಯಾಹರತಾನೇನ ನಕಿಂಚಿದ ಅಪಶಬ್ದಿದಂತೆ. ಇಷ್ಟೊತ್ತು ಮಾತಾಡಿದ, ಒಂದೇ ಒಂದು ಅಪಶಬ್ದ ಇವನು ಬಾಯಿಯೊಳಗೆ ಬರಲಿಲ್ಲ. ಇಷ್ಟು ಸುಂದರವಾದ ಸೌಷ್ಠವದಿಂದ ಕೂಡಿದ ಮಾತುಗಳನ್ನು ಯಾರು ಆಡಲಿಕ್ಕೆ ಸಾಧ್ಯ? ಇಂತಹ ಮಾತುಗಳನ್ನು ಆಡಿದರೆ ಅದಕ್ಕೆ ಮಾತುಗಾರಿಕೆ ಅಂತ ಕರೀತಾರೆ. ಈ ರೀತಿಯಾಗಿ ಮಾತನಾಡುವ ಸ್ವಭಾವ ಗಳಿಸುವಂತ ಲಕ್ಷ್ಮಣನಿಗೆ ರಾಮ ತೋರಿಸಿದ ಇದು ಮಾತಂದ್ರೆ ಹೀಗಿರಬೇಕು, ಪ್ರಿಸೈಸ್ ಆ್ಯಂಡ್ ಅಕ್ಯುರೇಟ್ ಇದಿರಬೇಕು. ಇದಕ್ಕೇನಂತ ಕರೀತಾರೆ ಅಂದರೆ ಎಲೋಕ್ವೆನ್ಸ್ ಅಂತ ಕರೀತಾರೆ ಇಂಗ್ಲೀಷ್ನೊಳಗೆ. ನಾವು ಮಾಡೋದೆಲ್ಲ ಶಬ್ದ, ಅದು ಶಬ್ದ ಅಲ್ಲ, ಅದು ಧ್ವನಿಗೆ ಎಲೋಕ್ವೆನ್ಸ್ ಅಂತ. ಅಂದರೆ ಯು ಹ್ಯಾವ್ ಸೇಡ್ ವಾಟ್ ಹ್ಯಾಸ್ ಟು ಬಿ ಸೆಡ್. ಕೆಲವೇ ಮಾತುಗಳಲ್ಲಿ ದೊಡ್ಡದನ್ನು ಹೇಳೋದು. ಭಾಗರ್ ಮೇ ಸಾಗರ್ ಭರ್ನ ನಮ್ಮ ಆಚಾರ ಅಂತಿರ್ತಾರೆ ಅವರು. ಸಣ್ಣದರೊಳಗೆ ಒಂದು ಕುಂಭದೊಳಗೆ ಸಮಸ್ತ ಸಾಗರವನ್ನೇ ಹೇಗೆ ಇಡ್ತಾರೋ ಋಷಿಗಳು, ಹಾಗೆ ಒಂದೆರಡು ಮಾತು ಆಡಿದರೂ ಕೂಡ ಭಾರಿ ಪ್ರಭಾವಶಾಲಿಯಾಗಿ ಮಾತಾಡಬೇಕು. ಈ ಗುಣ ಏನಿದೆ ಇದು ಎಲ್ಲಕ್ಕಿಂತ ಶ್ರೇಷ್ಠವಾದ ಗುಣ. ಆ್ಯಂಡ್ ವೆರಿ ಅದು ಹೇಳ್ತಾರೆ ಏನಂತಾಗುತ್ತೆ, ರಿವಾರ್ಡಿಂಗ್ ಗುಣ ಇದು, ಒಳ್ಳೆ ಮಾತಾಡೋದು. ಯಾಕಂದರೆ ನೆಗೋಷಿಯೇಷನ್ಗೆ ಬೇಕಾಗಿದ್ದೇನು, ಕಷ್ಟದ ಪರಿಸ್ಥಿತಿಯೊಳಗೆ ನಾವೆಲ್ಲ ದೊಡ್ಡ ದೊಡ್ಡ ಈ ಸ್ಟೋರೀಸಿಗೆ ಇವತ್ತಿನ ಕಾಲಕ್ಕೂ ಕೇಳ್ತೀವಿ. 10 ನಿಮಿಷ ಹೋದರು ಸಾವರ್ಕರ್ ಅವ್ರ ಕಥೆಯೊಳಗೆ ಕೇಳ್ತೀವಿ ನೋಡಿ. ವಿನಾಯಕ ದಾಮೋದರ ಸಾವರ್ಕರ್ ಅವರು ಒಂದು 2 ನಿಮಿಷ 10 ನಿಮಿಷ ಒಬ್ಬರ ಜೊತೆ ಮಾತಾಡಿದರೆ ಅವರನ್ನು ತಮ್ಮ ಸದಸ್ಯರನ್ನಾಗಿ ಮಾಡ್ಕೋತಿದ್ರು. ಅಷ್ಟು ಅವರಿಗೆ ಶಕ್ತಿ ಇತ್ತು. ಯಾವ ಕಾಲಕ್ಕೆ? ಬ್ರಿಟಿಷರ ಭಯಂಕರವಾದ ಭಯಾನಕ ಪ್ರಭಾವ ಇದ್ದ ಕಾಲಕ್ಕೆ ಈ ರೀತಿಯಾಗಿದ್ದರು. ಆವಾಗ ನೆಹರೂಗೆ, ಜವಾಹರ್ಲಾಲ್ ನೆಹರು ಅವರಿಗೆ ಅವ್ರ ತಂದೆ ಪತ್ರ ಬರೀತಾರೆ, ಮೋತಿಲಾಲ್ ನೆಹರು. ಆ ಕಡೆ ಇವರು ಸಾವರ್ಕರ್ ಆ್ಯಂಡ್ ಟೀಮ್ ಇದ್ದಾರಲ್ಲ, ಆ ಕಡೆ ಹೋಗ್ಲಿಕ್ಕೆ ಹೋಗ್ಬೇಡ ಅಂತ. ಯಾಕೆಂದರೆ ನನ್ನ ಮಗ 10 ನಿಮಿಷ ಅವರ ಜೊತೆ ಕಳೆದ ಅಂತಂದರೆ ಅವನು ಕೂಡ ದೊಡ್ಡ ಕ್ರಾಂತಿಕಾರಿ ಆಗಿಬಿಡ್ತಾನೆ ಅಂತ ಅವ್ರು ಹೇಳಿದ್ರು. ಹಾಗಿದ್ರು ಒಳ್ಳೇದಿತ್ತು, ದುರ್ದೈವಕ್ಕೆ ಆಗಲಿಲ್ಲ. ಅಂತೂ ಮಾತಿನೊಳಗೆ ಯಾವ ಶಕ್ತಿ ಇತ್ತು. ಅವರು ಕೂಡ ಸಣ್ಣ ಬಿಲದೊಳಗೆ ತಮ್ಮ ದೇಹವನ್ನು ಸಣ್ಣದು ಮಾಡಿ ಸಮುದ್ರಕ್ಕೆ ಜಿಗಿದು ಈಜಿ ಆ ಕಡೆ ಜಪಾನ್ ಸೇರಿದರು. ಸಾವರ್ಕರ್ ಜೀವನದೊಳಗೆ ಇಂತಹ ಅದ್ಭುತ ಸಾಧನೆ ಅದರಿಂದ ಪ್ರಾಣಾಯಾಮದಿಂದ ಇಂಥ ಅಣಿಮಾದಿ ಸಿದ್ಧಿ ಆಗೋದಾದರೆ ಪ್ರಾಣ ಅಂತ ಕರೆಸಿಕೊಂಡ ಹನುಮಂತ ದೇವರಿಗೆ ಏನು ಹೇಳಿ ಅದರ ಮೂರ್ತ ರೂಪವಾಗಿ ಅವರು ನಿಂತವರು. ಆದ್ದರಿಂದ ವಾಕ್ಪಟುತ್ವವೇ ಇರಲಿ, ಧೀರತ್ವವೇ ಇರಲಿ, ವೀರತ್ವವೇ ಇರಲಿ, ಎಲ್ಲದಕ್ಕೂ ಕೂಡ ಪ್ರಾತ್ಯಕ್ಷಿಕೆಯಾಗಿ ನಿಂತವರು ಹನುಮಂತ ದೇವರು. ಅಂತಹ ಹನುಮಂತ ದೇವರು ಈ ಎಲ್ಲ ಗುಣಗಳನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಕೊಡಬೇಕು ಅಂತ ಹೇಳ್ತಾ ಮತ್ತೆ ವಿದ್ಯುರ್ಬಲಂ